ತಾಯಿಯ ಆಪರೇಷನ್ಗಾಗಿ ನನ್ನ ಪತಿ ಸಾಕಷ್ಟು ಹಣವನ್ನು ಸಾಲವಾಗಿ ಕೇಳಿದ್ದರು. ಆಗ ಅವರು ನನ್ನ ಪತಿಯ ಬಳಿ, ಒಂದು ರಾತ್ರಿಗೆ ನಿನ್ನ ಹೆಂಡತಿಯನ್ನು ನನ್ನ ಬಳಿ ಕಳುಹಿಸಿದರೆ ನಾನು ಹಣವನ್ನು ಕಳುಹಿಸುತ್ತೇನೆ ಎಂದು ಹೇಳಿದರು. ನನ್ನ ಪತಿ ನನಗೆ ವಿಚ್ಛೇದನದ ಬೆದರಿಕೆ ಹಾಕಿ ಬಲವಂತಪಡಿಸಿದರು ಮತ್ತು ಬಲವಂತವಾಗಿ ನನ್ನನ್ನು ಬಾಸ್ ಮನೆಗೆ ಕಳುಹಿಸಿದರು. ನಾನು ಅಲ್ಲಿಗೆ ತಲುಪಿದಾಗ ಬಾಸ್ ನನ್ನನ್ನು ಒಂದು ಕೋಣೆಗೆ ಕಳುಹಿಸಿದರು ಮತ್ತು ಇಡೀ ರಾತ್ರಿ ಕೇವಲ ಪ್ರಾರ್ಥನೆ ಮಾಡುತ್ತಿರು ಎಂದು ಹೇಳಿದರು. ಬೆಳಗಾದಾಗ ನೀನು ಮನೆಗೆ ಹೋಗಬಹುದು, ನಿನ್ನ ಹಣ ನಿನ್ನ ಮನೆಗೆ ತಲುಪುತ್ತದೆ ಎಂದು ಹೇಳಿದರು. ಅವರು ನನ್ನನ್ನು ಮುಟ್ಟಲೂ ಇಲ್ಲ. ಮರುದಿನ ಬೆಳಿಗ್ಗೆ ನಾನು ಮನೆಗೆ ಮರಳಿದಾಗ ನನ್ನ ಪತಿ ತುಂಬಾ ಸಂತೋಷವಾಗಿದ್ದರು. ಅವರಿಗೆ ಹಣ ಸಿಕ್ಕಿತ್ತು. ಆದರೆ 2 ದಿನಗಳ ನಂತರ ಅವರು ನನ್ನನ್ನು ಮತ್ತೆ ಅದೇ ಸ್ಥಳಕ್ಕೆ ಕಳುಹಿಸಿದರು. ಆದರೂ ಬಾಸ್ ನನಗೆ ಏನೂ ಹೇಳಲಿಲ್ಲ. ಅವರು ಅದೇ ಮಾತನ್ನು ಪುನರಾವರ್ತಿಸಿದರು. ನಾನು ಅಚ್ಚರಿಗೊಂಡೆ. ನನಗೆ ಇದು ತುಂಬಾ ವಿಚಿತ್ರವೆನಿಸಿತು. ಮರುದಿನ ಬಾಸ್ ನನ್ನನ್ನು ಆಫೀಸ್ಗೆ ಕರೆದರು ಮತ್ತು ಅಲ್ಲಿ ನನ್ನ ಪತಿಯ ಮುಂದೆ ಬಾಸ್ ಕೆಲವೊಂದು ವಿಷಯಗಳನ್ನು ಹೇಳಿದರು. ನನಗೆ ನನ್ನ ಅಮ್ಮ ಅಪ್ಪನ ಮುಖ ಕೂಡ ನೆನಪಿಲ್ಲ, ಏಕೆಂದರೆ ನಾನು 1 ವರ್ಷದವಳಿದ್ದಾಗ ಒಂದು ಅಪಘಾತದಲ್ಲಿ ಅವರು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು. ನಂತರ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನನ್ನನ್ನು ಸಾಕಿದರು. ಆದರೆ ಸಾಕಿದ್ದು ಕೂಡ ಹೀಗೆ ನಾನು ಒಬ್ಬ ಕೆಲಸದವಳಂತೆ. ಬಾಲ್ಯದಿಂದ ಯೌವನದವರೆಗೂ ನಾನು ಅವರ ಮನೆಯ ಎಲ್ಲಾ ಕೆಲಸಗಳನ್ನೂ ಮಾಡಿದೆ. ಚಿಕ್ಕಪ್ಪ ನನ್ನನ್ನು ಎಂದಿಗೂ ತಮ್ಮ ಮಗಳೆಂದು ಭಾವಿಸಲಿಲ್ಲ ಮತ್ತು ಚಿಕ್ಕಮ್ಮನಂತೂ ನನ್ನನ್ನು ತಮ್ಮವಳೆಂದು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಎಂದಾದರೂ ಸಂಬಂಧಿಕರು ಮನೆಗೆ ಬಂದರೆ ನನ್ನ ಮೇಲೆ ತೋರಿಕೆಯ ಪ್ರೀತಿಯನ್ನು ತೋರಿಸಲಾಗುತ್ತಿತ್ತು. ಆದರೆ ಅವರು ಹೋದ ತಕ್ಷಣ ಚಿಕ್ಕಮ್ಮನ ನಿಜವಾದ ಮುಖ ಬಯಲಾಗುತ್ತಿತ್ತು. ನಾನು ಚಿಕ್ಕಮ್ಮನ ದೌರ್ಜನ್ಯಗಳನ್ನು ಸಹಿಸಿಕೊಳ್ಳುತ್ತಲೇ ಬೆಳೆದು ದೊಡ್ಡವಳಾದೆ. ಈಗ ನಾನು ಪ್ರಾಯಕ್ಕೆ ಬಂದಾಗ ಚಿಕ್ಕಪ್ಪ ನನಗಾಗಿ ಸಂಬಂಧ ಹುಡುಕಲು ಪ್ರಾರಂಭಿಸಿದರು. ಆದರೆ ಅವರ ಉದ್ದೇಶ ಶುದ್ಧವಾಗಿರಲಿಲ್ಲ. ನನ್ನ ಮದುವೆ ಯಾರಾದರೂ ಮುದುಕನೊಂದಿಗೆ ಅಥವಾ ಅಂಗವಿಕಲನೊಂದಿಗೆ ಆಗಬೇಕೆಂದು ಅವರು ಬಯಸುತ್ತಿದ್ದರು. ಕೇವಲ ಆ ವ್ಯಕ್ತಿ ಶ್ರೀಮಂತನಾಗಿರಬೇಕು ಮತ್ತು ಹಣ ಕೊಟ್ಟು ನನ್ನನ್ನು ಖರೀದಿಸಬೇಕು ಎಂಬುದು ಅವರ ಆಸೆಯಾಗಿತ್ತು. ಚಿಕ್ಕಪ್ಪ ನನಗಾಗಿ ಸಂಬಂಧ ಹುಡುಕುವ ಒಬ್ಬ ಮಹಿಳೆಯನ್ನು ನೇಮಿಸಿದ್ದರು. ಕೆಲವು ದಿನಗಳ ನಂತರ ಆ ಮಹಿಳೆ ಬಂದು, ನಿಮ್ಮ ಆರತಿಗಾಗಿ ಒಂದು ಸಂಬಂಧ ಬಂದಿದೆ. ವ್ಯಕ್ತಿ ಮುದುಕನಾಗಿದ್ದಾನೆ, ಸುಂದರವಾಗಿಯೂ ಇಲ್ಲ, ಆದರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ಎಂದು ಹೇಳಿದರು. ನಿಮ್ಮ ಆರತಿಯ ಫೋಟೋ ನೋಡಿದಾಗಿನಿಂದ ಅವನು ಹುಚ್ಚನಾಗಿದ್ದಾನೆ. ಆ ವ್ಯಕ್ತಿ ಕೇಳಿದಷ್ಟು ಹಣ ಕೊಡಲು ತಯಾರಿದ್ದಾನೆ ಎಂದು ಅವಳು ಹೇಳಿದಳು. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮೊದಲ ಭೇಟಿಯಲ್ಲೇ ಎಲ್ಲವನ್ನೂ ನಿರ್ಧರಿಸಿದರು. ಆ ರಾತ್ರಿ ನಾನು ತುಂಬಾ ಅತ್ತೆ ಮತ್ತು ನನ್ನ ಅಮ್ಮ ಅಪ್ಪನನ್ನು ತುಂಬಾ ನೆನಪಿಸಿಕೊಂಡೆ. ಚಿಕ್ಕಪ್ಪ ಚಿಕ್ಕಮ್ಮ ಮರುದಿನವೇ ಆ ಮನುಷ್ಯನೊಂದಿಗೆ ಮದುವೆ ಮಾಡಿ ನನ್ನನ್ನು ಕಳುಹಿಸಿದರು. ಆ ವ್ಯಕ್ತಿ ಯಾವುದೇ ಸಂತೋಷವಿಲ್ಲದೆ ಮತ್ತು ಯಾವುದೇ ಶಾಸ್ತ್ರಗಳಿಲ್ಲದೆ ಕೇವಲ ಒಂದು ಚಿಕ್ಕ ದೇವಸ್ಥಾನದಲ್ಲಿ ನನ್ನ ಇಷ್ಟವಿಲ್ಲದಿದ್ದರೂ ಮದುವೆ ಮಾಡಿಕೊಂಡನು. ನನ್ನ ಮದುವೆ ಅವಿನಾಶ್ ಎಂಬ ವ್ಯಕ್ತಿಯೊಂದಿಗೆ ಮಾಡಲಾಯಿತು. ಚಿಕ್ಕಪ್ಪ ಬೀಳ್ಕೊಡುವಾಗ ನನ್ನ ತಲೆಯ ಮೇಲೆ ಕೈ ಕೂಡ ಇಡಲಿಲ್ಲ ಮತ್ತು ಚಿಕ್ಕಮ್ಮ ಆಶೀರ್ವಾದದ ಒಂದು ಶಬ್ದವನ್ನೂ ಹೇಳಲಿಲ್ಲ. ನಾನು ಅವಿನಾಶ್ ಜೊತೆ ಅವನ ಮನೆಗೆ ತಲುಪಿದಾಗ ಬಾಗಿಲಲ್ಲಿ 3 ಮಹಿಳೆಯರು ನಿಂತಿದ್ದರು. ಅವಿನಾಶ್ ಅವರು ಅವನ ಸಹೋದರಿಯರು ಎಂದು ಪರಿಚಯಿಸಿದರು. ಅವರು ನನ್ನ ಕಡೆಗೆ ಮನೆಯ ಹೊಸ ಕೆಲಸದವಳಂತೆ ನೋಡಿದರು. ಯಾರೂ ನನ್ನನ್ನು ಸ್ವಾಗತಿಸಲಿಲ್ಲ ಮತ್ತು ಯಾವುದೇ ಸಂಪ್ರದಾಯವನ್ನೂ ಮಾಡಲಿಲ್ಲ. ನನ್ನನ್ನು ಸುಮ್ಮನೆ ಕೋಣೆಗೆ ಕಳುಹಿಸಲಾಯಿತು. ಮರುದಿನ ಬೆಳಿಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಬಾಗಿಲಲ್ಲಿ ಸದ್ದು ಕೇಳಿಸಿತು ಮತ್ತು ನಾದಿನಿಯ ಧ್ವನಿ ಬಂತು. 7 ತಿಂಡಿ ಮಾಡಬೇಕು, ಅತ್ತೆಗೆ ಔಷಧಿ ಕೊಡಬೇಕು ಮತ್ತು ಪಾತ್ರೆಗಳನ್ನು ತೊಳೆಯಬೇಕು. ನಾನು ನಿದ್ದೆಯ ಮಂಪರಿನಲ್ಲೇ ಎದ್ದು ಬೇಗನೆ ದುಪ್ಪಟ್ಟ ತೆಗೆದುಕೊಂಡು ಹೊರಗೆ ಬಂದೆ. ನನಗೆ ತಿಂಡಿ ಮಾಡುವ ಅಭ್ಯಾಸವಿತ್ತು. ಆದರೆ ಈ ಮನೆಯ ರೀತಿ ಬೇರೆಯಾಗಿತ್ತು. ನಾನು ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಕೊರತೆ ಹುಡುಕಲಾಗುತ್ತಿತ್ತು. ಮರುದಿನ ಅತ್ತೆ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದರು. ಕೈಯಲ್ಲಿ ಕೋಲು ಇತ್ತು, ಮುಖ ಕಠಿಣವಾಗಿತ್ತು. ಅವರು ಹೇಳಿದರು, ಯಾವ ವರದಕ್ಷಿಣೆ ತಂದಿದ್ದೀಯಾ? ಖಾಲಿ ಕೈಯಲ್ಲಿ ಬಂದಿದ್ದೀಯಾ ಅಂದ ಮೇಲೆ ಕೆಲಸವನ್ನಾದರೂ ಸರಿಯಾಗಿ ಮಾಡು. ನಾನು ತಲೆ ತಗ್ಗಿಸಿ ಪಾತ್ರೆ ತೊಳೆಯಲು ಪ್ರಾರಂಭಿಸಿದೆ ಮತ್ತು ನನ್ನ ಮನಸ್ಸಿನಲ್ಲಿ ಯಾರಿಗೂ ದೂರು ಹೇಳಲು ಅವಕಾಶ ಕೊಡುವುದಿಲ್ಲ ಎಂದು ನನಗೆ ನಾನೇ ಮಾತುಕೊಟ್ಟೆ. ಆದರೆ ಅವರು ತಾವೇ ಅವಕಾಶವನ್ನು ಮಾಡಿಕೊಳ್ಳುತ್ತಿದ್ದರು. ಸಂಜೆ ಎಲ್ಲರೂ ಊಟಕ್ಕೆ ಕುಳಿತಾಗ ನಾನು ಎಲ್ಲರ ಮುಂದೆ ಸುಮ್ಮನೆ ರೊಟ್ಟಿಗಳನ್ನು ಇಟ್ಟೆ. ಅತ್ತೆ ಒಂದು ತುತ್ತು ಎತ್ತಿ ಕೋಪದಿಂದ, ಉಪ್ಪು ಜಾಸ್ತಿಯಾಗಿದೆ ಎಂದಾದರೂ ಅಡುಗೆ ಮಾಡಿದ್ದೀಯಾ ಎಂದು ಬೈದರು. ಅವಿನಾಶ್ ಸುಮ್ಮನೆ ಕುಳಿತಿದ್ದರು. ಅವರು ಏನೂ ಹೇಳಲಿಲ್ಲ. ನಾನು ಅವರನ್ನು ನೋಡುತ್ತಲೇ ಇದ್ದೆ, ಆದರೆ ಅವರು ನನ್ನ ಕಡೆ ಒಮ್ಮೆಯೂ ನೋಡಲಿಲ್ಲ. ಅವರು ಏನಾದರೂ ಹೇಳುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತಿದ್ದೆ. ಆದರೆ ಅವರು ಕಣ್ಣು ತಿರುಗಿಸಿದರು. ರಾತ್ರಿ ಎಲ್ಲರೂ ತಮ್ಮ ಕೋಣೆಗಳಿಗೆ ಹೋದಾಗ ನಾನು ಒಂಟಿಯಾಗಿ ನನ್ನ ಕೋಣೆಯಲ್ಲಿ ಕುಳಿತಿದ್ದೆ. ಕೋಣೆಯ ಗೋಡೆಗಳು ನನ್ನನ್ನು ಗುರಾಯಿಸುತ್ತಿದ್ದವು. ಒಂದು ವಿಚಿತ್ರ ಮೌನ ನನ್ನನ್ನು ನುಂಗಲು ತಯಾರಾಗಿತ್ತು.
ನಾನು ಹೊಸ ಜೀವನ ಎಂದುಕೊಂಡಿದ್ದ ಈ ಮನೆ ಇನ್ನೊಂದು ಸೆರೆಮನೆ ಎಂದು ನನಗೆ ಅರ್ಥವಾಯಿತು. ವ್ಯತ್ಯಾಸವಿಷ್ಟೇ, ಮೊದಲು ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಆಜ್ಞೆಯನ್ನು ಪಾಲಿಸುತ್ತಿದ್ದೆ. ಈಗ ಅವಿನಾಶ್ನ ತಾಯಿ ಮತ್ತು ಅವನ ಸಹೋದರಿಯರ ಆಜ್ಞೆಯನ್ನು ಪಾಲಿಸಬೇಕಿತ್ತು. 2 ದಿನಗಳು ಹೇಗೋ ಕಳೆದವು. ಕೋಣೆಯ ಕಿಟಕಿಯಿಂದ ಕೇವಲ ಒಂದು ಗೋಡೆ ಕಾಣುತ್ತಿತ್ತು. ಅಲ್ಲಿಂದ ಗಾಳಿಯೂ ತಡೆದು ಬರುತ್ತಿತ್ತು, ಅದೂ ಕೂಡ ಕೇಳಿಕೊಂಡು ಬರುತ್ತಿದೆಯೇನೋ ಎಂಬಂತೆ. ಸಂಜೆ ಅವಿನಾಶ್ ಹಿಂದಿರುಗಿದಾಗ ಅವರು ನನ್ನ ಬಳಿ ಏನಾದರೂ ತೊಂದರೆ ಇದೆಯೇ ಎಂದು ಕೇಳಿದರು. ನಾನು ಇಲ್ಲ ಎಂದು ತಲೆ ಅಲ್ಲಾಡಿಸಿದೆ. ಅವರು ಈ ಮನೆ ಚಿಕ್ಕದಾಗಿದೆ, ಆದರೆ ಕಾಲಕ್ರಮೇಣ ಅಭ್ಯಾಸವಾಗುತ್ತದೆ ಎಂದು ಹೇಳಿದರು ಮತ್ತು ಮುಖ ತಿರುಗಿಸಿ ಹೊರಟು ಹೋದರು. ನಾನು ಈ ಮನೆಯಲ್ಲಿ ಕೇವಲ ಒಂದು ಜವಾಬ್ದಾರಿಯಾಗಿ ಬಂದಿದ್ದೇನೆ ಎಂದು ನನಗೆ ಅರ್ಥವಾಗಿತ್ತು. ಕೊಂಡುಕೊಳ್ಳುವ ಮತ್ತು ನಂತರ ಬಳಸಲ್ಪಡುವ ಒಂದು ಅಗತ್ಯದ ವಸ್ತುವಿನಂತೆ ನಾನು ಇದ್ದೆ. ನನ್ನ ಕನಸಿಗೆ ಯಾವುದೇ ಅಸ್ತಿತ್ವವಿರಲಿಲ್ಲ. ನನ್ನದೇ ಆದ ಯಾವುದೇ ಸಂತೋಷ ಅಥವಾ ಆಸೆಯಿರಲಿಲ್ಲ. ರಾತ್ರಿ ಅವಿನಾಶ್ ಕೋಣೆಗೆ ಬಂದಾಗ ಎಲ್ಲರೂ ನಿನ್ನನ್ನು ತಪ್ಪು ಎಂದು ಹೇಳುತ್ತಾರೆ ಎಂದು ನನಗೆ ಗೊತ್ತು ಎಂದರು. ಆದರೆ ಇದೆಲ್ಲವೂ ಸಮಯದ ವಿಷಯವಷ್ಟೇ, ಎಲ್ಲವೂ ಸರಿಯಾಗುತ್ತದೆ ಎಂದರು. ನನ್ನ ಬಾಯಿಂದ ಸಮಯ ಯಾವಾಗ ಸರಿಯಾಗುತ್ತದೆ ಅಥವಾ ಯಾವಾಗ ಮುಗಿಯುತ್ತದೆ ಎಂಬ ಮಾತು ಬಂತು. ಅವರು ಸ್ವಲ್ಪ ಹೊತ್ತು ಸುಮ್ಮನಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನನ್ನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮತ್ತು ಸಹೋದರಿಯರು ವಯಸ್ಸಿಗೆ ಬಂದಿದ್ದಾರೆ. ಎಲ್ಲಾ ಜವಾಬ್ದಾರಿ ನನ್ನ ಮೇಲಿದೆ. ಸ್ವಲ್ಪ ಸಮಯ ಅಷ್ಟೇ. ಆದರೆ ಸಮಯ ಬದಲಾಗುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಇದೆಲ್ಲವೂ ಹೀಗೆಯೇ ನಡೆಯುತ್ತಿರುತ್ತದೆ. ಮರುದಿನ ಅತ್ತೆ ನನ್ನನ್ನು ಮಾರುಕಟ್ಟೆಗೆ ಕಳುಹಿಸಿದರು. ಆಲೂಗಡ್ಡೆ, ಈರುಳ್ಳಿ, ಕೊತ್ತಂಬರಿ ಎಲ್ಲವನ್ನೂ ತರಲು ಹೇಳಿದರು ಮತ್ತು ಜೊತೆಗೆ ಔಷಧಿಯನ್ನೂ ತರಲು ಹೇಳಿದರು. ಹಣ ಉಳಿಸಿ ಖರ್ಚು ಮಾಡು, ಹೆಚ್ಚು ಖರ್ಚು ಮಾಡಬೇಡ, ನಾವೇನೂ ಶ್ರೀಮಂತರಲ್ಲ ಎಂದು ಆದೇಶ ನೀಡಿದರು. ನನ್ನ ಪಾಲಿಗೆ ಮಾರುಕಟ್ಟೆಗೆ ಹೋಗುವುದು ಸ್ವಲ್ಪ ಸಮಯದ ಸ್ವಾತಂತ್ರ್ಯದಂತಿತ್ತು. ಆದರೆ ಹಿಂದಿರುಗಿದ ತಕ್ಷಣ ಮತ್ತೆ ಅದೇ ಚುಚ್ಚುಮಾತುಗಳು ಪ್ರಾರಂಭವಾದವು. ಇಷ್ಟು ಖರ್ಚು ಏಕೆ ಮಾಡಿದೆ? ಸಣ್ಣಪುಟ್ಟ ವಿಷಯಗಳನ್ನು ನೀನು ನಿಭಾಯಿಸಲು ಸಾಧ್ಯವಿಲ್ಲವೇ ಎಂದು ಬೈದರು. ನಾನು ಲೆಕ್ಕ ತೋರಿಸಿದೆ, ರಸೀದಿಗಳನ್ನು ಮುಂದಿಟ್ಟೆ. ಆದರೆ ಯಾವುದರ ಪರಿಣಾಮವೂ ಆಗಲಿಲ್ಲ. ಹೀಗೆಯೇ ಸಮಯ ಕಳೆಯಿತು. ದಿನಗಳು ವಾರಗಳಾಗಿ ಮತ್ತು ವಾರಗಳು ತಿಂಗಳುಗಳಾಗಿ ಬದಲಾದವು. ನಾನು ಮನೆಯ ಪ್ರತಿಯೊಂದು ಮೂಲೆಯನ್ನೂ ತಿಳಿದುಕೊಂಡಿದ್ದೆ ಮತ್ತು ಪ್ರತಿ ಧ್ವನಿಯ ಅರ್ಥವನ್ನು ಅರ್ಥಮಾಡಿಕೊಂಡಿದ್ದೆ. ನಾದಿನಿ ಯಾವಾಗ ಚುಚ್ಚು ಮಾತು ಆಡುತ್ತಾಳೆ, ಅತ್ತೆ ಯಾವಾಗ ಆಶೀರ್ವಾದ ನೀಡುತ್ತಾರೆ ಮತ್ತು ಯಾರು ಯಾವಾಗ ನನ್ನ ಬಗ್ಗೆ ದೂರು ನೀಡುತ್ತಾರೆ ಎಂಬುದು ನನಗೆ ತಿಳಿಯುತ್ತಿತ್ತು. ಈಗ ನಿಧಾನವಾಗಿ ನನಗೆಲ್ಲವೂ ಅರ್ಥವಾಗತೊಡಗಿತ್ತು. ನಾನು ಕೆಲವೊಮ್ಮೆ ಯೋಚಿಸುತ್ತಿದ್ದೆ, ನಾನು ನಿಜವಾಗಿಯೂ ಈ ಮನೆಯ ಸೊಸೆಯಾಗಿದ್ದರೆ ಯಾರಾದರೂ ನನ್ನನ್ನು ಅದೃಷ್ಟವಂತೆ ಎಂದು ಕರೆಯುತ್ತಿದ್ದರೆ, ಯಾರಾದರೂ ನನಗೆ ಆಶೀರ್ವಾದ ನೀಡುತ್ತಿದ್ದರೆ? ಆದರೆ ಬಹುಶಃ ಇದೆಲ್ಲವೂ ನನ್ನ ಪಾಲಿಗೆ ಇರಲಿಲ್ಲ. ಕೋಣೆಯಲ್ಲಿ ಒಂದು ಕಪಾಟು ಇತ್ತು, ಅದರಲ್ಲಿ ಬಾಲ್ಯದಲ್ಲಿ ಮುರಿದುಹೋದ ನನ್ನ ಬೊಂಬೆ ಇತ್ತು. ನಾನು ಕೆಲವೊಮ್ಮೆ ಅದನ್ನು ನೋಡುತ್ತಿದ್ದೆ ಮತ್ತು ಬಹುಶಃ ಅದು ಈಗಲೂ ನನ್ನನ್ನು ನೋಡಿ ನಗುತ್ತಿರಬಹುದು ಎಂದು ಯೋಚಿಸುತ್ತಿದ್ದೆ, ಏಕೆಂದರೆ ಕೇವಲ ಸೆರೆಮನೆ ಬದಲಾಗಿತ್ತು. ಪಂಜರ ಅದೇ ಆಗಿತ್ತು, ಕೇವಲ ಜನರ ಮುಖಗಳು ಬದಲಾಗಿದ್ದವು. ಅವಿನಾಶ್ನ ಮೌನ, ಅತ್ತೆಯ ಕಠೋರತೆ ಮತ್ತು ನಾದಿನಿಯರ ತೀಕ್ಷ್ಣವಾದ ವರ್ತನೆ ನನ್ನ ಪ್ರತಿ ಉಸಿರಾಟದ ಮೇಲೂ ಭಾರವಾಗಿತ್ತು. ಆದರೆ ನಾನು ಇನ್ನೂ ಬದುಕಬೇಕಿತ್ತು, ಏಕೆಂದರೆ ನನ್ನ ಕಥೆ ಇನ್ನೂ ಮುಗಿದಿರಲಿಲ್ಲ. ಆ ದಿನ ಕೂಡ ಎಂದಿನಂತೆಯೇ ಪ್ರಾರಂಭವಾಯಿತು. ತಿಂಡಿ ಮಾಡುವುದು, ಕಸ ಗುಡಿಸುವುದು, ನೀರು ತುಂಬುವುದು ಮತ್ತು ಪಾತ್ರೆ ತೊಳೆಯುವುದು ಎಲ್ಲವೂ ಎಂದಿನಂತೆಯೇ ಇತ್ತು. ಆದರೆ ಮಧ್ಯಾಹ್ನವಾಗುತ್ತಿದ್ದಂತೆ ಅತ್ತೆಯ ಆರೋಗ್ಯ ಹಠಾತ್ ಹದಗೆಟ್ಟಿತು. ಅವರು ಕುಳಿತಲ್ಲೇ ನಡುಗಲಾರಂಭಿಸಿದರು. ಅವರ ಕೈಯಿಂದ ಚಹಾದ ಕಪ್ ಬಿದ್ದು ಹೋಯಿತು ಮತ್ತು ಮುಖದ ಬಣ್ಣ ಬಿಳಿಚಿಕೊಂಡಿತು. ನಾದಿನಿ ಗಾಬರಿಯಿಂದ ಅಮ್ಮನಿಗೆ ಏನಾಯಿತು? ಬೇಗ ಔಷಧಿ ತನ್ನಿ, ಏನಾದರೂ ಮಾಡಿ ಎಂದು ಕೂಗಿದರು. ನಾನು ಅಡುಗೆ ಮನೆಯಿಂದ ಓಡಿಬಂದು ನೋಡಿದಾಗ ಅತ್ತೆ ಸೋಫಾದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಅವಿನಾಶ್ ಆಫೀಸ್ಗೆ ಹೋಗಿದ್ದರು. ನಾನು ಒಂದು ಕ್ಷಣವನ್ನೂ ಹಾಳು ಮಾಡಲಿಲ್ಲ. ಹತ್ತಿರದಿಂದ ಒಂದು ರಿಕ್ಷಾವನ್ನು ಕರೆದು ನಾದಿನಿಯರೊಂದಿಗೆ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದೆ. ಆಸ್ಪತ್ರೆಯ ಮೆಟ್ಟಿಲುಗಳ ಮೇಲೆ ಕುಳಿತಾಗ ಮನೆಯಲ್ಲಿ ಏನಾದರೂ ಬೆಲೆಬಾಳುವ ವಸ್ತು ಇದ್ದರೆ ಅದು ಅತ್ತೆಯೇ ಎಂದು ನನಗೆ ಮೊದಲ ಬಾರಿಗೆ ಅರಿವಾಯಿತು. ಅವರು ಅನಾರೋಗ್ಯಕ್ಕೆ ಒಳಗಾದ ತಕ್ಷಣ ಮನೆಯ ಸಂಪೂರ್ಣ ವ್ಯವಸ್ಥೆಯೇ ಚದುರಿಹೋದಂತಿತ್ತು. ವೈದ್ಯರು ಅವರನ್ನು ಪರೀಕ್ಷಿಸಿದರು. ಕೆಲವು ಪರೀಕ್ಷೆಗಳನ್ನು ಬರೆದರು ಮತ್ತು ಔಷಧಿಗಳನ್ನು ನೀಡಿದರು ಮತ್ತು ತಕ್ಷಣವೇ ಅವರನ್ನು ದಾಖಲಿಸಲು ಸಲಹೆ ನೀಡಿದರು. ಆದರೆ ದಾಖಲಿಸಲು ಹಣವಿರಲಿಲ್ಲ. ನಾನು ಅವಿನಾಶ್ಗೆ ಫೋನ್ ಮಾಡಿ ಅಮ್ಮನ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಮತ್ತು ಹಣದ ಅವಶ್ಯಕತೆಯಿದೆ ಎಂದು ಹೇಳಿದೆ. ಅವಿನಾಶ್ ಅವರ ಧ್ವನಿಯಲ್ಲಿ ಗಾಬರಿಯಿತ್ತು. ನನ್ನ ಬಳಿ ಏನೂ ಇಲ್ಲ. ನಾನು ಆಫೀಸ್ನಿಂದ ರಜೆ ತೆಗೆದುಕೊಳ್ಳುತ್ತೇನೆ ಮತ್ತು ಏನಾದರೂ ಮಾಡುತ್ತೇನೆ ಎಂದು ಅವರು ಹೇಳಿದರು. ಸ್ವಲ್ಪ ಸಮಯದ ನಂತರ ಅವರು ಬಂದರು.
ಅವರ ಮುಖದಲ್ಲಿ ಚಿಂತೆಯಿತ್ತು, ಆದರೆ ಕೈಗಳು ಖಾಲಿಯಾಗಿದ್ದವು. ಹಣವಿಲ್ಲದ ಕಾರಣ ನಾವು ಅವರನ್ನು ಮರಳಿ ಮನೆಗೆ ಕರೆತಂದೆವು. ಅವರ ಔಷಧಿಗಳು ಮುಂದುವರಿದವು, ಆದರೆ ಅತ್ತೆಯ ಸ್ಥಿತಿ ದಿನೇ ದಿನೇ ಹದಗೆಡುತ್ತಿತ್ತು. ನಾದಿನಿಯರು ತುಂಬಾ ಚಿಂತಿತರಾಗಿದ್ದರು. ಪ್ರತಿಕ್ಷಣವೂ ಅವರ ಧ್ವನಿಯಲ್ಲಿ ಭಯ ಮತ್ತು ನೋವು ಇರುತ್ತಿತ್ತು. ಅಮ್ಮನಿಗೆ ಏನಾದರೂ ಆದರೆ ನಾವು ಏನು ಮಾಡುವುದು, ಎಲ್ಲಿಗೆ ಹೋಗುವುದು ಎಂದು ಅವರು ಪದೇ ಪದೇ ಹೇಳುತ್ತಿದ್ದರು. ಒಂದು ರಾತ್ರಿ ಅವಿನಾಶ್ ನನ್ನ ಬಳಿ ಕುಳಿತಿದ್ದರು. ನಾನು ಅವರಿಗಾಗಿ ಚಹಾ ಇಡುತ್ತಿದ್ದೆ. ನೀನು ತುಂಬಾ ಧೈರ್ಯ ತೋರಿಸಿದೆ. ನೀನು ಇವರೊಂದಿಗೆ ಇದ್ದಿದ್ದು ದೇವರ ಕೃಪೆ ಎಂದು ಅವರು ಹೇಳಿದರು. ಇದು ನನ್ನ ಕರ್ತವ್ಯವಾಗಿತ್ತು ಎಂದು ನಾನು ಹೇಳಿದೆ. ಅವರು ತಲೆ ತಗ್ಗಿಸಿ, ನನ್ನ ಬಳಿ ಏನಾದರೂ ಇದ್ದಿದ್ದರೆ ನಾನು ನನ್ನ ತಾಯಿಯನ್ನು ಉಳಿಸಿಕೊಳ್ಳುತ್ತಿದ್ದೆ ಎಂದು ಹೇಳತೊಡಗಿದರು. ಹೀಗೆಯೇ ದಿನಗಳು ಕಳೆದವು ಮತ್ತು ಕೆಲವು ದಿನಗಳ ನಂತರ ಅತ್ತೆ ನಿಧನರಾದರು. ಮನೆಯ ವಾತಾವರಣ ತುಂಬಾ ಭಾರವಾಗಿತ್ತು. ಆದರೆ ಕೆಲವು ದಿನಗಳ ನಂತರ ಆ ಮೌನ ಬೇರೆ ದಿಕ್ಕಿಗೆ ಬದಲಾಗತೊಡಗಿತು. ಅತ್ತೆ ಹೋದ ನಂತರ ನಾದಿನಿಯರ ಕಣ್ಣುಗಳು ತೆರೆಯತೊಡಗಿದವು. ತಮಗೆ ವಯಸ್ಸಾಗುತ್ತಿದೆ ಮತ್ತು ಯಾವುದೇ ಸಂಬಂಧ ಉಳಿದಿಲ್ಲ ಎಂದು ಅವರಿಗೆ ಈಗ ಅನ್ನಿಸತೊಡಗಿತ್ತು. ಅವಿನಾಶ್ ಅವರ ವರ್ತನೆಯೂ ಬದಲಾಗತೊಡಗಿತ್ತು. ಮೊದಲು ಅವರು ಶಾಂತವಾಗಿರುತ್ತಿದ್ದರು, ಆದರೆ ಈಗ ಹೆಚ್ಚಾಗಿ ಕೋಪಗೊಳ್ಳುತ್ತಿದ್ದರು. ಒಂದು ರಾತ್ರಿ ಅವರು ಚಹಾದ ಕಪ್ಪನ್ನು ಮೇಜಿನ ಮೇಲೆ ಎಷ್ಟು ಜೋರಾಗಿ ಬಡಿದರು ಎಂದರೆ ನನ್ನ ಎದೆ ನಡುಗಿತು. ಈಗ ಎಲ್ಲವೂ ನನ್ನ ಮೇಲಿದೆ. ಸಹೋದರಿಯರ ಖರ್ಚು, ಮನೆಯ ಖರ್ಚು ಎಲ್ಲವೂ ನನ್ನ ಜವಾಬ್ದಾರಿ ಎಂದು ಅವರು ಹೇಳಿದರು. ನಾನು ಸುಮ್ಮನೆ ಅವರ ಮಾತುಗಳನ್ನು ಕೇಳುತ್ತಿದ್ದೆ. ಅವರು ಮತ್ತೆ ಹೇಳಿದರು, ನಿನಗೇನು ಗೊತ್ತು ಎಷ್ಟು ಕಷ್ಟವಾಗುತ್ತದೆ ಎಂದು. ಇದೆಲ್ಲವೂ ನಿನ್ನಿಂದ ಸಾಧ್ಯವಿಲ್ಲ. ನಾನು ನಿಧಾನವಾಗಿ, ನಾನು ಏನಾದರೂ ಸಹಾಯ ಮಾಡಬಹುದೇ ಎಂದು ಕೇಳಿದೆ. ಆದರೆ ಅವರು ನಕ್ಕರು. ಅವರ ನಗು ನಿಜವಾದ ನಗುವಿನಂತೆ ಇರಲಿಲ್ಲ. ನೀನು ಏನು ಮಾಡಬಲ್ಲೆ? ನಿನ್ನ ಬಳಿ ಯಾವುದೇ ಕೆಲಸವಿಲ್ಲ. ನೀನು ಓದಿದವಳೂ ಅಲ್ಲ, ನಿನ್ನಲ್ಲಿ ಬುದ್ಧಿಯೂ ಇಲ್ಲ. ಕೇವಲ ಒಂದು ವಸ್ತುವಿದೆ ಎಂದು ಅವರು ಹೇಳಿದರು. ಅವರ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಇತ್ತು. ಅದನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ನಾನು ನಿಧಾನವಾಗಿ, ಏನು ಅರ್ಥ ಎಂದು ಕೇಳಿದೆ. ಅವರು ಬಿಡು ಎಂದು ಹೇಳಿದರು ಮತ್ತು ಚಹಾದ ಕೊನೆಯ ಗುಟುಕನ್ನು ಕುಡಿದು ತಮ್ಮ ಕೋಣೆಯ ಕಡೆಗೆ ನಡೆದರು. ಮರುದಿನ ಅವಿನಾಶ್ ಯಾವುದೇ ಮುನ್ಸೂಚನೆ ಇಲ್ಲದೆ, ನಾಳೆ ನನ್ನ ಆಫೀಸ್ಗೆ ಬಾ. ನಿನ್ನನ್ನು ಒಬ್ಬರಿಗೆ ಭೇಟಿ ಮಾಡಿಸಬೇಕಿದೆ. ಅವರು ಕೆಲವು ವಿಷಯ ಮಾತನಾಡುತ್ತಾರೆ ಎಂದು ಹೇಳಿದರು. ನನ್ನೊಂದಿಗೆ ಏನು ಮಾತನಾಡುತ್ತಾರೆ ಎಂದು ನಾನು ನಿಧಾನವಾಗಿ ಕೇಳಿದೆ. ಅವರು ನನ್ನ ಮಾತನ್ನು ಕತ್ತರಿಸಿ, ಹೌದು, ತಯಾರಾಗಿರು. ಯಾವುದಾದರೂ ಸಮಾರಂಭಕ್ಕೆ ಹೋಗುವಂತೆ ಒಳ್ಳೆ ಬಟ್ಟೆ ಧರಿಸು ಎಂದರು. ನನಗೆ ಅವರ ಮಾತು ಅರ್ಥವಾಗಲಿಲ್ಲ, ಆದರೆ ನಾನು ಏನೂ ಹೇಳಲಿಲ್ಲ. ಅವರು ನನ್ನನ್ನು ಮಾರುಕಟ್ಟೆಗೆ ಕರೆದೊಯ್ದರು. ಒಂದು ಸೂಟ್ ಮತ್ತು ಚಪ್ಪಲಿ ಜೋಡಿಯನ್ನು ಕೊಡಿಸಿದರು ಮತ್ತು ಶುದ್ಧವಾಗಿರು ಎಂದು ಮಾತ್ರ ಹೇಳಿದರು. ನಾವು ಮಾರುಕಟ್ಟೆಯಿಂದ ಹಿಂತಿರುಗಿದಾಗ ಮನೆಯಲ್ಲಿ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಏನಾಯಿತು? ಎಲ್ಲಿ ಹೋಗಿದ್ದಿರಿ? ಮಾರುಕಟ್ಟೆಗೆ ಏಕೆ ಹೋಗಿದ್ದಿರಿ ಎಂದು. ಆದರೆ ನಾನು ಯಾರಿಗೂ ಉತ್ತರಿಸಲಿಲ್ಲ. ಮರುದಿನ ರಾತ್ರಿ ಅವಿನಾಶ್ ಮತ್ತೆ ನೆನಪಿಸಿದರು, ನಾಳೆ ತಯಾರಾಗಿರು, ನಮ್ಮ ಸಮಯ ಬದಲಾಗಬಹುದು. ನೀನು ಸ್ವಲ್ಪ ಧೈರ್ಯ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ನಾನು ಅವರ ಮಾತನ್ನು ಕೇಳಿದೆ, ಆದರೆ ನನ್ನ ಮನಸ್ಸು ಯಾವುದೋ ಅಜ್ಞಾತ ಭಯದಿಂದ ತುಂಬಿತ್ತು. ಮರುದಿನ ಬೆಳಿಗ್ಗೆ ನಾನು ಅದೇ ಬಟ್ಟೆ ಮತ್ತು ಅದೇ ಚಪ್ಪಲಿಯನ್ನು ಧರಿಸಿ ನನ್ನನ್ನು ಚೆನ್ನಾಗಿ ಸಿದ್ಧಪಡಿಸಿಕೊಂಡೆ. ಅವಿನಾಶ್ ಜೊತೆ ಬೈಕ್ ಮೇಲೆ ಕುಳಿತು ಆಫೀಸ್ ಕಡೆಗೆ ಹೊರಟೆ. ಅವಿನಾಶ್ ನನ್ನನ್ನು ಆಫೀಸ್ ಹೊರಗೆ ಇಳಿಸಿದರು. ಆಗ ಬಿಸಿಲು ತುಂಬಾ ಜೋರಾಗಿತ್ತು, ಆದರೆ ನನ್ನ ಮನಸ್ಸಿನಲ್ಲಿ ಅದಕ್ಕಿಂತ ಹೆಚ್ಚು ಆತಂಕವಿತ್ತು. ಇಲ್ಲಿ ಯಾರನ್ನು ಭೇಟಿಯಾಗಬೇಕು ಎಂದು ನಾನು ಅವಿನಾಶ್ಗೆ ಕೇಳಿದೆ. ಅವರು ನನ್ನ ಕಡೆ ನೋಡದೆಯೇ ಬಾಸ್ ಇದ್ದಾರೆ ಎಂದರು. ನಂತರ ಅವರು ನಿನ್ನನ್ನು ನೋಡಲು ಬಯಸುತ್ತಾರೆ. ಸುಮ್ಮನೆ ಅವರನ್ನು ಭೇಟಿಯಾಗಬೇಕು ಎಂದರು. ಇದನ್ನು ಕೇಳಿ ನನ್ನ ಹೆಜ್ಜೆಗಳು ಅಲ್ಲಿಯೇ ನಿಂತವು. ನಾನು ನಿಧಾನವಾಗಿ ಅವರಿಗೆ ನನ್ನ ಅವಶ್ಯಕತೆ ಏನಿದೆ ಎಂದು ಕೇಳಿದೆ. ಅವಿನಾಶ್ ನನ್ನ ಕಡೆ ಮುಖ ತಿರುಗಿಸಿ, ನಾನು ಹೇಳುತ್ತಿದ್ದೇನೆಂದರೆ ಅವಶ್ಯಕತೆಯಿದೆ. ಈ ಮಾತುಗಳನ್ನು ನಂತರ ಆಡು. ಸುಮ್ಮನೆ ಭೇಟಿಯಾಗೂ. ಎಲ್ಲದರಲ್ಲೂ ನನ್ನ ಲಾಭವಿದೆ. ನನಗೆ ಬಡ್ತಿ ಸಿಗಬಹುದು, ಸಂಬಳ ಹೆಚ್ಚಾಗಬಹುದು ಎಂದರು. ನಾನು ಕಠಿಣ ಸ್ವರದಲ್ಲಿ, ಅವಿನಾಶ್, ಇದು ಎಂತಹ ಲಾಭ ಎಂದು ಕೇಳಿದೆ. ಅವರು ಕೋಪದಿಂದ, ನಿನಗೆ ಏನು ಸಮಸ್ಯೆ? ಸುಮ್ಮನೆ ಭೇಟಿಯಾಗುವುದು ತಾನೇ ಎಂದು ಉತ್ತರಿಸಿದರು. ನನಗೆ ಇದೆಲ್ಲ ಇಷ್ಟವಿಲ್ಲ ಎಂದು ನಾನು ಹೇಳಿದೆ. ಆದರೆ ಅವರು ನನ್ನ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿ, ಹಾಗಾದರೆ ಏನು ಮಾಡುತ್ತೀಯಾ? ಹೇಳು, ಮತ್ತೆ ನಿನ್ನ ಚಿಕ್ಕಮ್ಮನ ಮನೆಗೆ ಹೋಗುತ್ತೀಯಾ ಎಂದರು. ಅವರು ನಿನ್ನನ್ನು ಹೇಗೆ ಕಳುಹಿಸಿದ್ದರು ಎಂಬುದನ್ನು ನೀನು ಮರೆತು ಹೋದರಾ ಎಂದರು. ನನ್ನ ಕಾಲುಗಳು ಭೂಮಿಯಲ್ಲಿ ಹೂತು ಹೋದಂತಾದವು. ಅವರು ನನ್ನನ್ನು ಅಲ್ಲಿಯೇ ಬಿಟ್ಟು ಮುಂದೆ ಹೋದರು ಮತ್ತು ನಾನು ಅಲ್ಲಿಯೇ ಹಿಂದೆ ಉಳಿದೆ.
ನಾನು ಅವರ ಹಿಂದೆ ಹಿಂದೆ ಒಳಗೆ ಹೋದೆ ಮತ್ತು ಬಾಸ್ ಅನ್ನು ಭೇಟಿಯಾಗದೆಯೇ ವಾಪಸ್ ಬಂದೆ. ನಾನು ಮನೆಗೆ ಹಿಂತಿರುಗಿದಾಗ ನಾದಿನಿಯ ಮುಖದಲ್ಲಿ ವಿಚಿತ್ರವಾದ ಸಂತೋಷವಿತ್ತು. ಏನೋ ಒಳ್ಳೆಯದಾಗಲಿದೆ ಎಂದು ಅವರಿಗೆ ಮೊದಲೇ ತಿಳಿದಿರುವಂತಿತ್ತು. ಯಾರೂ ನನ್ನನ್ನು ಏನೂ ಕೇಳಲಿಲ್ಲ ಮತ್ತು ನಾನು ಏನೂ ಹೇಳಲಿಲ್ಲ. ಮರುದಿನ ಅವಿನಾಶ್ ತಡವಾಗಿ ಮನೆಗೆ ಬಂದರು. ಅವರು ಬಟ್ಟೆ ಬದಲಾಯಿಸಿದರು, ಚಹಾ ತೆಗೆದುಕೊಂಡರು ಮತ್ತು ಹಗುರವಾಗಿ ಹೇಳಿದರು, ನಿನ್ನೆ ರಾತ್ರಿ ಬಾಸ್ ಹೇಳಿದ್ದರು, ಒಂದು ವೇಳೆ ನೀನು ಅವರನ್ನು ಭೇಟಿಯಾಗಲು ಅವರ ಮನೆಗೆ ಹೋದರೆ ಅವರು ನನಗೆ ಪ್ರಮೋಷನ್ ನೀಡುತ್ತಾರೆ ಮತ್ತು ಬಹುಶಃ ನಮಗೆ ಒಂದು ಫ್ಲಾಟ್ ಕೂಡ ಸಿಗಬಹುದು. ನಾನು ಅವರನ್ನು ದುರುಗುಟ್ಟಿ ನೋಡಿದೆ ಮತ್ತು ನಿನಗೆ ಹುಚ್ಚು ಹಿಡಿದಿದೆಯೇ? ನಿನ್ನ ಬಡ್ತಿಗಾಗಿ ನಾನು ನನ್ನ ಮಾನವನ್ನು ಇನ್ನೊಬ್ಬರ ಕಾಲಿನ ಹತ್ತಿರ ಇಡಬೇಕೆಂದು ನೀನು ಬಯಸುತ್ತೀಯಾ ಎಂದು ಕೇಳಿದೆ. ಅವರು ಚಹಾದ ಕಪ್ಪನ್ನು ಮೇಜಿನ ಮೇಲೆ ಇಟ್ಟು, ಹೌದು, ಆದರೂ ನಿನ್ನ ಮಾನ ನಮಗೆ ಇಲ್ಲಿಯವರೆಗೆ ಏನನ್ನಾದರೂ ನೀಡಿದೆಯೇ? ನೀನು ಬಂದಾಗ ನಿನ್ನ ಬಳಿ ಏನೂ ಇರಲಿಲ್ಲ ಎಂದರು. ಹಣವೂ ಇರಲಿಲ್ಲ, ವರದಕ್ಷಿಣೆಯೂ ಇರಲಿಲ್ಲ. ಈಗ ನಿನ್ನ ಮುಖ ಮತ್ತು ನಿನ್ನ ದೇಹದಿಂದ ಏನಾದರೂ ಲಾಭ ಪಡೆಯಬಹುದಾದರೆ ನಾನೇಕೆ ಪಡೆಯಬಾರದು? ಇದು ಕೇಳಿ ನನ್ನ ಎದೆಯನ್ನು ಯಾರೋ ಸೀಳಿದಂತೆ ಭಾಸವಾಯಿತು. ನಾನು ಮೌನವಾಗಿದ್ದೆ. ಆದರೆ ನನ್ನ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ತೇಲುತ್ತಿತ್ತು. ಎಂದಾದರೂ ನನ್ನೊಂದಿಗೆ ಸಹಾನುಭೂತಿಯಿಂದ ಮಾತನಾಡಿದ್ದ ಅವಿನಾಶ್ ಇವರೇನಾ? ನಂತರ ಅವರು ಹೇಳತೊಡಗಿದರು, ಯೋಚಿಸು, ನಾಳೆ ತಯಾರಾಗಿರು. ನಾನು ನಿನಗಾಗಿ ಒಂದು ಹೊಸ ಸೂಟ್ ತರುತ್ತೇನೆ. ನನ್ನ ಬಾಸ್ ಸಂತೋಷಪಟ್ಟರೆ ನಮ್ಮೆಲ್ಲರ ಬದುಕು ಬದಲಾಗುತ್ತದೆ. ನಾನು ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ. ಅವಿನಾಶ್, ದಯವಿಟ್ಟು ನಾನು ನಿನ್ನ ಹೆಂಡತಿ. ನನ್ನೊಂದಿಗೆ ಹೀಗೆ ಮಾಡಬೇಡ ಎಂದು ನಾನು ಹೇಳಿದೆ. ಅವರು ತಿರುಗಿ ಹೇಳಿದರು, ಹೆಂಡತಿ ಆಗಿದ್ದೀಯಾ? ಅದಕ್ಕೆ ಸಾಥ್ ಕೇಳುತ್ತಿದ್ದೇನೆ. ಇಲ್ಲದಿದ್ದರೆ ಡಿವೋರ್ಸ್ ಪೇಪರ್ ತಯಾರಿದೆ. ನಿನಗೆ ಇಷ್ಟವಿಲ್ಲದಿದ್ದರೆ ನಾನು ನಿನ್ನನ್ನು ವಾಪಸ್ ನಿನ್ನ ಚಿಕ್ಕಮ್ಮನ ಮನೆಗೆ ಬಿಟ್ಟು ಬರುತ್ತೇನೆ. ಮತ್ತೆ ಅದೇ ಪಾತ್ರೆ, ಅದೇ ಕಸಬರಿಕೆ, ಅದೇ ಹೀಯಾಳಿಕೆಗಳು ನಿನಗಾಗಿ ಕಾಯುತ್ತಿರುತ್ತವೆ. ಯೋಚಿಸಿಕೋ. ಆ ರಾತ್ರಿ ನಾನು ಒಂದು ಕ್ಷಣವೂ ನೆಮ್ಮದಿಯಿಂದ ಮಲಗಲಿಲ್ಲ. ಕಷ್ಟಪಟ್ಟು ಕಣ್ಣು ಮುಚ್ಚಿದಾಗ ಚಿಕ್ಕಪ್ಪನ ಮನೆಯೇ ಕಣ್ಣ ಮುಂದೆ ಬರುತ್ತಿತ್ತು. ಅದೇ ಅಂಗಳ, ಅದೇ ಬೀದಿಗಳು, ನನ್ನ ಅದೇ ಮುರಿದ ದನಿ. ಅದನ್ನು ಯಾರೂ ಕೇಳಿರಲಿಲ್ಲ. ಮತ್ತು ಇನ್ನೊಂದು ಕಡೆ ಅವಿನಾಶ್ ಇದ್ದರು. ಅವರು ಈಗ ನನ್ನ ಗೌರವವನ್ನು ಹಣದಲ್ಲಿ ಅಳೆಯುತ್ತಿದ್ದರು. ಮರುದಿನ ಸಂಜೆ ಅವರು ನನಗಾಗಿ ಒಂದು ಹೊಸ ಸೂಟ್ ತಂದರು ಮತ್ತು ಇದನ್ನು ಧರಿಸು ಮತ್ತು ತಯಾರಾಗು. ಎಷ್ಟು ಚೆನ್ನಾಗಿ ಕಾಣುತ್ತೀಯೋ ಅಷ್ಟು ಲಾಭವಾಗುತ್ತದೆ ಎಂದು ಹೇಳಿದರು. ನಾನು ಸುಮ್ಮನೆ ಸೂಟ್ ಕೈಗೆ ತೆಗೆದುಕೊಂಡು ಕೋಣೆಗೆ ಬಂದೆ. ಕೋಣೆಯ ಬಾಗಿಲು ಹಾಕಿ ಕನ್ನಡಿಯ ಮುಂದೆ ನಿಂತೆ. ನನ್ನನ್ನು ನಾನೇ ಸ್ವಲ್ಪ ಹೊತ್ತು ನೋಡಿದೆ. ನಂತರ ಕಣ್ಣು ತಗ್ಗಿಸಿ ನಿಧಾನವಾಗಿ ನನಗೆ ನಾನೇ ಹೇಳಿಕೊಂಡೆ, ಈಗ ನಾನು ಕೇವಲ ಒಂದು ಮುಖವಾಗಿ ಬಿಟ್ಟಿದ್ದೇನೆಯೇ? ನನ್ನ ಕಣ್ಣುಗಳ ಹಿಂದೆ ಅಡಗಿರುವ ಪ್ರಶ್ನೆಗಳನ್ನು ಓದಬಲ್ಲ ನನ್ನವರು ಯಾರೂ ಇಲ್ಲವೇ? ಬಾಗಿಲಲ್ಲಿ ಅವಿನಾಶ್ ಧ್ವನಿ ಕೇಳಿಸಿತು. ಅವರು ನಿಧಾನವಾಗಿ ಬಾಗಿಲು ತಟ್ಟುತ್ತಾ, ನಡಿ, ತಡವಾಗುತ್ತಿದೆ ಎನ್ನುತ್ತಿದ್ದರು. ನಾನು ತಯಾರಾದೆ. ಯಾರೋ ನನಗಾಗಿ ಮೊದಲೇ ಯಾವುದೋ ನಿರ್ಧಾರ ತೆಗೆದುಕೊಂಡಿರುವಂತೆ. ನಾನು ನಡೆಯುವ ಬೊಂಬೆಯಂತೆ ದಾರದ ಇಶಾರೆಗಳಿಗೆ ತಕ್ಕಂತೆ ಕುಣಿಯುತ್ತಿದ್ದೆ. ನಾನು ಹೊರಗೆ ಬಂದಾಗ ಅವಿನಾಶ್ ಏನೂ ಮಾತನಾಡದೆ ನನ್ನನ್ನು ಬೈಕ್ ಮೇಲೆ ಕೂರಿಸಿಕೊಂಡರು. ದಾರಿಯಲ್ಲಿ ಅವರು ಯಾವುದೇ ಮಾತನಾಡಲಿಲ್ಲ ಮತ್ತು ಒಮ್ಮೆಯೂ ನನ್ನ ಕಡೆ ನೋಡಲಿಲ್ಲ. ಯಾವುದೋ ಒಂದು ಸಾಮಾನನ್ನು ನಿಗದಿಪಡಿಸಿದ ಜಾಗದಲ್ಲಿ ಇಡಬೇಕು ಎಂಬಂತೆ ಅವರು ವರ್ತಿಸುತ್ತಿದ್ದರು. ನಾವು ಗೇಟ್ ಹತ್ತಿರ ತಲುಪಿದಾಗ ಅವಿನಾಶ್ ಬೈಕ್ ನಿಲ್ಲಿಸಿದರು ಮತ್ತು ನನ್ನನ್ನು ತಮ್ಮೊಂದಿಗೆ ಒಂದು ಲಾಂಜ್ಗೆ ಕರೆದೊಯ್ದರು. ಎದುರಿನಿಂದ ಒಬ್ಬ ಕೆಲಸದವನು ಬಂದು, ಸಾಹೇಬರು ಮೇಡಂ ಅವರನ್ನು ಇಲ್ಲೇ ಬಿಡಲು ಹೇಳಿದ್ದಾರೆ, ಅವರು ನಂತರ ಬರುತ್ತಾರೆ ಎಂದನು. ಅವಿನಾಶ್ ನನ್ನ ಕಡೆ ನೋಡದೆಯೇ ನನ್ನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದರು. ಈಗ ನಾನು ಆ ಅಪರಿಚಿತ ಜಾಗದಲ್ಲಿ ಒಂಟಿಯಾಗಿ ಉಳಿದೆ. ನಾನು ಸೋಫಾದ ಮೇಲೆ ಕುಳಿತಿದ್ದೆ. ಸಮಯ ಕಳೆಯುತ್ತಿತ್ತು. ಸೊಂಟ ನೋಯಲು ಪ್ರಾರಂಭಿಸಿತು. ಆದರೆ ಅಲ್ಲಿ ಯಾವುದೇ ಶಬ್ದವಿರಲಿಲ್ಲ. ಬಾಗಿಲು ತಟ್ಟುವ ಸದ್ದಿರಲಿಲ್ಲ. ನಾನು ಕೆಲವೊಮ್ಮೆ ಎದುರಿನ ಗೋಡೆಯ ಗಡಿಯಾರವನ್ನು ನೋಡುತ್ತಿದ್ದೆ. ಕೆಲವೊಮ್ಮೆ ಯಾರಾದರೂ ಬರಬಹುದಾದ ಆ ಬಾಗಿಲ ಕಡೆಗೆ ನೋಡುತ್ತಿದ್ದೆ. ಆದರೆ ಬಾಗಿಲು ಇಡೀ ರಾತ್ರಿ ಮುಚ್ಚಿಯೇ ಇತ್ತು. ನನಗೆ ಹಸಿವಾಗುತ್ತಿತ್ತು, ಆದರೆ ತಿನ್ನುವ ಯಾವುದೇ ಇಚ್ಛೆ ಇರಲಿಲ್ಲ. ನನ್ನ ಮನಸ್ಸು ಈಗ ಎಲ್ಲದರಿಂದಲೂ ಜಿಗುಪ್ಸೆಗೊಂಡಿತ್ತು. ರಾತ್ರಿ ಸುಮಾರು 2 ಗಂಟೆಗೆ ನಾನು ಸೋಫಾದ ಮೇಲೆಯೇ ಮಲಗಿದೆ. ಕಣ್ಣು ಮುಚ್ಚಿದೆ, ಆದರೆ ನಿದ್ದೆ ಬರಲಿಲ್ಲ. ಕೇವಲ ಆಲೋಚನೆಗಳೇ ಒಂದು ಪ್ರಶ್ನೆಯ ಸುತ್ತ ತಿರುಗುತ್ತಿದ್ದವು. ಇದೆಲ್ಲ ಏನು? ಮತ್ತು ನಾನು ಇದರಲ್ಲಿ ಏಕೆ ಇದ್ದೇನೆ? ಬೆಳಗಾದಾಗ ಒಬ್ಬ ಹೊಸ ಕೆಲಸದವನು ಬಂದನು. ಅವನ ಕೈಯಲ್ಲಿ ಒಂದು ಲಕೋಟೆ ಇತ್ತು. ಅವನು ತುಂಬಾ ಮೃದುವಾದ ಧ್ವನಿಯಲ್ಲಿ, ಮನೆಯಲ್ಲಿ ಯಾರೂ ಇಲ್ಲ. ನೀವು ಮನೆಗೆ ಹಿಂತಿರುಗಿ. ಇದು ಹಣ. ನಿಮ್ಮ ಪತಿಗೆ ಕೊಡಿ ಎಂದು ಹೇಳಿದನು. ನಾನು ಲಕೋಟೆಯನ್ನು ತೆಗೆದುಕೊಂಡೆ ಮತ್ತು ಏನೂ ಮಾತನಾಡದೆ ಅಲ್ಲಿಂದ ಹೊರಬಂದೆ. ನನ್ನ ಹಿಂದೆ ಬಾಗಿಲು ಮುಚ್ಚಿಕೊಂಡಿತು. ಹೊರಗೆ ಮೊದಲೇ ಒಂದು ಗಾಡಿ ನಿಂತಿತ್ತು. ಅವಳು ನನ್ನನ್ನು ಮನೆಗೆ ಬಿಟ್ಟು ಬಂದಳು.
ನಾನು ಮನೆಯೊಳಗೆ ಪ್ರವೇಶಿಸಿದಾಗ ಅವಿನಾಶ್ ತಯಾರಾಗುತ್ತಿದ್ದರು. ಅವರ ಕೈಯಲ್ಲಿ ಟೈ ಇತ್ತು. ಅವರು ನನ್ನನ್ನು ನೋಡಿ ನಗುತ್ತಾ ಬಂದ್ಯಾ ಎಂದರು ಮತ್ತು ನಂತರ ನನ್ನ ಕೈಯಲ್ಲಿದ್ದ ಲಕೋಟೆಯನ್ನು ಕವರ್ ನೋಡಿ ಅದನ್ನು ಕಿತ್ತುಕೊಂಡರು. ಅವರು ಲಕೋಟೆಯನ್ನು ತೆರೆದರು ಮತ್ತು ಸಂತೋಷದಿಂದ ಇದು ತುಂಬಾ ಇದೆ, ಶಾಬಾಷ್, ನೀನು ತುಂಬಾ ಕೆಲಸಕ್ಕೆ ಬರುವವಳು ಎಂದು ಹೇಳಿದರು. ನಾನು ಅವರನ್ನು ನೋಡಿದೆ, ಏನನ್ನಾದರೂ ಹೇಳಲು ಪ್ರಯತ್ನಿಸಿದೆ, ಆದರೆ ಸುಮ್ಮನಾದೆ, ಏಕೆಂದರೆ ಅವರು ಮೊದಲೇ ತಮ್ಮಲ್ಲೇ ಮುಳುಗಿದ್ದರು. ಅಂದು ನಾನು ದಿನವಿಡೀ ಮೌನವಾಗಿದ್ದೆ. ರಾತ್ರಿ ಅಡುಗೆ ಮಾಡಿ ಕುಳಿತಾಗ ನಾದಿನಿಯರು ಕೇಳಿದರು, ಅತ್ತಿಗೆ ಇಷ್ಟೊಂದು ಮೌನವಾಗಿದ್ದೀರಲ್ಲ? ಇನ್ನೊಬ್ಬ ನಾದಿನಿ ಹೇಳಿದಳು, ಬಿಡು, ಅಣ್ಣನನ್ನು ಖುಷಿಯಾಗಿಟ್ಟಿದ್ದಾರಲ್ಲ, ಉಳಿದ ವಿಷಯಗಳಿಂದ ನಮಗೇನು? ಮೂರನೆಯವಳು ನಗುತ್ತಾ ಹೇಳಿದಳು, ಏನೇ ಇರಲಿ, ನಮ್ಮಿಂದ ಏನೋ ಮುಚ್ಚಿಡಲಾಗುತ್ತಿದೆ. ನಾನು ಅವರ ಮಾತುಗಳನ್ನು ಕೇಳಿದೆ, ಆದರೆ ಯಾವುದೇ ಉತ್ತರ ನೀಡಲಿಲ್ಲ. ರಾತ್ರಿಯಾದಾಗ ಅವಿನಾಶ್ ಮತ್ತೆ ನನ್ನ ಬಳಿಗೆ ಒಂದು ಹೊಸ ಸೂಟ್ ತಂದು, ನಾಳೆ ಮತ್ತೆ ಹೋಗಬೇಕು. ನೀನು ನನ್ನ ಬಾಸ್ ಅನ್ನು ಭೇಟಿಯಾಗುವುದು ಈಗ ಬಹಳ ಮುಖ್ಯವಾಗಿದೆ. ನಿನ್ನಿಂದಾಗಿ ನಾನು ಪ್ರತಿದಿನ ಯಶಸ್ಸಿನ ಹತ್ತಿರ ಹೋಗುತ್ತಿದ್ದೇನೆ ಎಂದರು. ನಾನು ಕೇಳಿದೆ, ಅವಿನಾಶ್, ಅಲ್ಲಿ ನಿಜವಾಗಿಯೂ ಏನಾಗುತ್ತದೆ ಎಂದು ನಿಮಗೆ ಎಂದಾದರೂ ಅನ್ನಿಸುವುದಿಲ್ಲವೇ? ಅವನು ನಿಂತು ನಂತರ ಹೇಳಿದನು, ನನಗೆ ಅದರಿಂದ ಯಾವುದೇ ವ್ಯತ್ಯಾಸವಿಲ್ಲ. ನನಗೆ ಕೇವಲ ಹಣ ಬೇಕು. ನೀನು ಅಲ್ಲಿ ಹೋಗು, ಕುಳಿತುಕೋ, ಹಣ ತೆಗೆದುಕೋ ಮತ್ತು ವಾಪಸ್ ಬಾ. ಉಳಿದಂತೆ ಏನೇ ಆದರೂ ಅದು ನನ್ನ ಸಮಸ್ಯೆಯಲ್ಲ. ಇದನ್ನು ಕೇಳಿ ಯಾರೋ ನನ್ನ ದೇಹವನ್ನು 2 ತುಂಡುಗಳಾಗಿ ಕತ್ತರಿಸಿದಂತೆ ಭಾಸವಾಯಿತು. ಈಗ ನಾನು ಕೇವಲ ಹಣಕ್ಕಾಗಿ ಅಡವಿಟ್ಟ ಮೌನ ಮನುಷ್ಯಳಾಗಿದ್ದೆ. ಮರುದಿನವೂ ಅದೇ ನಡೆಯಿತು. ನಾನು ಅದೇ ಬಂಗಲೆಗೆ ತಲುಪಿದೆ. ಸೋಫಾದ ಮೇಲೆ ಕುಳಿತಿದ್ದೆ. ಬಾಗಿಲು ಮುಚ್ಚಿತು. ಕೆಲಸದವರು ತಮ್ಮ ತಮ್ಮ ಕೋಣೆಗಳಿಗೆ ಹೋದರು. ಸಮಯ ಕಳೆಯುತ್ತಿತ್ತು. ಊಟದ ಸುವಾಸನೆ ಬರುತ್ತಿತ್ತು. ನನಗಾಗಿ ಜ್ಯೂಸ್ ತರಲಾಯಿತು. ಆದರೆ ನನಗೆ ಯಾವುದೇ ವಸ್ತುವನ್ನು ಮುಟ್ಟಲು ಮನಸ್ಸಾಗಲಿಲ್ಲ. ನಾನು ಏನನ್ನೂ ತಿನ್ನಲಿಲ್ಲ, ಏನನ್ನೂ ಕುಡಿಯಲಿಲ್ಲ. ಇದು ಏನೂ ಆಟ ಎಂದು ನಾನು ಯೋಚಿಸುತ್ತಲೇ ಇದ್ದೆ. ನನ್ನನ್ನು ಏಕೆ ಪದೇ ಪದೇ ಇಲ್ಲಿಗೆ ಕರೆಯುತ್ತಾರೆ? ಏಕೆ ಯಾರೂ ಬರುವುದಿಲ್ಲ? ಏಕೆ ಯಾರೂ ಏನೂ ಹೇಳುವುದಿಲ್ಲ? ಕೇವಲ ಪ್ರತಿ ಬಾರಿ ಒಂದು ಲಕೋಟೆ ಮತ್ತು ನನ್ನನ್ನು ಬಿಡುವ ಒಂದು ಕಾರು. ಇಡೀ ರಾತ್ರಿ ಇದೇ ಯೋಚನೆಯಲ್ಲಿ ಕಳೆದು ಹೋಗುತ್ತಿತ್ತು. ಮರುದಿನ ಬೆಳಿಗ್ಗೆ ಮತ್ತೆ ಒಬ್ಬ ಕೆಲಸದವನು ಬಂದನು. ಕೈಯಲ್ಲಿ ಲಕೋಟೆ ಇತ್ತು ಮತ್ತು ಅದೇ ಮೃದುವಾದ ಧ್ವನಿ, ಕಾರು ಹೊರಗೆ ತಯಾರಿದೆ, ನೀವು ಒಬ್ಬಂಟಿಯಾಗಿ ಹೋಗಬೇಡಿ ಎಂದು ಅವನು ಹೇಳಿದನು. ಅವನು ಲಕೋಟೆಯನ್ನು ನನ್ನ ಕೈಗೆ ಕೊಟ್ಟನು ಮತ್ತು ನಾನು ಕಾರಿನಲ್ಲಿ ಕುಳಿತು ಹೊರಗಿನ ದೃಶ್ಯಗಳನ್ನು ನೋಡತೊಡಗಿದೆ. ಕಾರಿನ ಕಿಟಕಿಯಿಂದ ಹೊರಗೆ ನೋಡುತ್ತಾ, ಇದು ಶಿಕ್ಷೆಯೇ ಅಥವಾ ಬೇರೆ ಉದ್ದೇಶದ ಭಾಗವೇ ಎಂದು ಯೋಚಿಸುತ್ತಿದ್ದೆ. ಉದ್ದೇಶ ದೇಹವಾಗಿದ್ದರೆ ಇಷ್ಟೊತ್ತಿಗೆ ಏನೇನೋ ಆಗಿ ಹೋಗುತ್ತಿತ್ತು. ಆದರೆ ಇಲ್ಲಿ ಏನೂ ನಡೆಯುತ್ತಿಲ್ಲ. ಮನೆ ತಲುಪಿದಾಗ ಅವಿನಾಶ್ ಎಂದಿನಂತೆ ಲಕೋಟೆಯನ್ನು ತೆಗೆದುಕೊಂಡು ತೆರೆಯುತ್ತಾ, ತುಂಬಾ ಒಳ್ಳೆಯದು, ಹೀಗೆಯೇ ನಡೆದರೆ 1 ವರ್ಷದಲ್ಲಿ ಎಲ್ಲವೂ ಬದಲಾಗುತ್ತದೆ ಎಂದರು. ನಾನು, ಒಂದು ವೇಳೆ ಅವರು ನನ್ನನ್ನು ವಾಪಸ್ ಕಳುಹಿಸದಿದ್ದರೆ ಎಂದು ಕೇಳಿದೆ. ಅವಿನಾಶ್ ನನ್ನ ಕಡೆ ನೋಡಿ, ನಾನು ಅಷ್ಟು ಬುದ್ಧಿವಂತನಿದ್ದೇನೆ. ನೀನು ಎಷ್ಟು ಬೆಲೆಬಾಳುವವಳು ಎಂದು ನನಗೆ ಗೊತ್ತು, ಅದಕ್ಕೆ ನೀನು ವಾಪಸ್ ಬರುತ್ತೀಯಾ? ಅದಕ್ಕಾಗಿಯೇ ನಿನ್ನನ್ನು ಪದೇ ಪದೇ ಕಳುಹಿಸುತ್ತೇನೆ ಎಂದರು. ಈ ಮಾತು ನನ್ನ ಎದೆಯಲ್ಲಿ ಕತ್ತಿಯಂತೆ ಚುಚ್ಚಿತು. ಈಗ ನಾನು ಕೇವಲ ಲಾಭದ ವಸ್ತುವಾಗಿದ್ದೆ. ಪ್ರತಿ ಬಾರಿಯಂತೆ ನಾನು ಮತ್ತೆ ಬಂಗಲೆಗೆ ಹೋದೆ. ಆದರೆ ಈ ಬಾರಿ ಈ ನಾಟಕ ಇನ್ನೂ ನಡೆಯುವುದಿಲ್ಲ ಎಂದು ನಾನು ನಿರ್ಧರಿಸಿದ್ದೆ. ಬಂಗಲೆಗೆ ಹೋಗುವ ಮುನ್ನ ನಾನು ಮನೆಗೆ ಹೋದೆ. ಲಕೋಟೆಯನ್ನು ಕೊಟ್ಟೆ. ನಾನು ಹೊದಿಕೆಯನ್ನು ಹೊದ್ದುಕೊಂಡು ಮೌನವಾಗಿ ಬಾಗಿಲ ಕಡೆಗೆ ಹೆಜ್ಜೆ ಹಾಕಿದೆ. ನಾದಿನಿಯರು ಇನ್ನೂ ಮಲಗಿದ್ದರು ಮತ್ತು ಅವಿನಾಶ್ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದರು. ನಾನು ಏನೂ ಹೇಳದೆ ನಿಧಾನವಾಗಿ ಹೊರಗೆ ಬಂದೆ. ನನ್ನ ಬೆರಳುಗಳು ಹೊದಿಕೆಯ ಅಂಚನ್ನು ಗಟ್ಟಿಯಾಗಿ ಹಿಡಿದಿದ್ದವು. ನಾನು ಪ್ರತಿ ಬಾರಿ ಅವಿನಾಶ್ ಜೊತೆ ಹೋಗುತ್ತಿದ್ದ ದಾರಿಯೇ ಅದಾಗಿತ್ತು. ಆದರೆ ಇಂದು ಮೊದಲ ಬಾರಿಗೆ ನಾನು ಒಂಟಿಯಾಗಿದ್ದೆ. ನಾನು ಎಡವಲಿಲ್ಲ, ಆದರೆ ನನ್ನೊಳಗೆ ಪ್ರಶ್ನೆಗಳ ಸದ್ದು ಜೋರಾಗಿತ್ತು. ಪದೇ ಪದೇ ಅದೇ ಚಿತ್ರಣ ಮೂಡುತ್ತಿತ್ತು. ಖಾಲಿ ಲಾಂಜ್, ಮುಚ್ಚಿದ ಬಾಗಿಲುಗಳು, ಕೆಲವು ಕೆಲಸಗಾರರು ಮತ್ತು ಬೆಳಗಿನ ಅದೇ ಲಕೋಟೆ. ನನ್ನನ್ನು ಕರೆದವರು ಯಾರು ಎಂದು ತಿಳಿಯಲು ನಾನು ಬಯಸಿದ್ದೆ. ಅವರು ನನ್ನನ್ನು ಮುಟ್ಟಲೇ ಇಲ್ಲ. ಹಣ ಕೊಡುವುದು ಅವರ ಉದ್ದೇಶವಾಗಿದ್ದರೆ ಪದೇ ಪದೇ ಕರೆಯಲು ಕಾರಣವೇನು? ಆಫೀಸ್ ಗೇಟ್ನಲ್ಲಿ ಕೇವಲ ಒಬ್ಬ ಗಾರ್ಡ್ ಇದ್ದನು. ನಾನು ಒಳಗೆ ಹೋಗಬೇಕು, ನಾನು ಅವಿನಾಶ್ ಅವರ ಪತ್ನಿ ಎಂದು ಹೇಳಿದೆ. ಗಾರ್ಡ್ ನೋಡಿ, ಅವಿನಾಶ್ ಸಾಹೇಬರು ಇನ್ನೂ ಬಂದಿಲ್ಲ ಎಂದನು. ನನಗೆ ಬಾಸ್ ಜೊತೆ ಕೆಲಸವಿದೆ ಎಂದು ನಾನು ಹೇಳಿದೆ. ಆಗ ಅವನು ಒಳಗೆ ಕರೆ ಮಾಡಿ, ನೀವು ಒಳಗೆ ಹೋಗಬಹುದು, ನಿಮ್ಮ ಹೆಸರು ಹೇಳಿ ಎಂದನು. ನಾನು ಮೆಲ್ಲಗೆ ಆರತಿ ಎಂದು ಹೇಳಿದೆ. ಅವನು ಫೋನ್ನಲ್ಲಿ ಮಾತನಾಡಿ ಬಾಗಿಲು ತೆಗೆದನು. ನಾನು ಒಳಗೆ ಹೋದೆ. ಗಾಳಿಯ ರಭಸಕ್ಕೆ ನನ್ನ ಸೆರಗು ಮುಖದಿಂದ ಸರಿಯಿತು.
ನಾನು ಸೆರಗನ್ನು ಸರಿಪಡಿಸಿಕೊಂಡು ರಿಸೆಪ್ಷನ್ ಕಡೆಗೆ ಹೋದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಗೋಡೆಯ ಮೇಲೆ ಡೈರೆಕ್ಟರ್ ಆಫೀಸ್ ಎಂದು ಸೂಚಿಸುವ ಬಾಣದ ಗುರುತು ಇತ್ತು. ನಾನು ಆ ಬಾಗಿಲ ಬಳಿ ಹೋಗಿ ಮೆಲ್ಲನೆ ತಟ್ಟಿ ಒಳಗೆ ಪ್ರವೇಶಿಸಿದೆ. ಅದು ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದ ಕ್ಷಣವಾಗಿತ್ತು. ಸೋಫಾದ ಮೇಲೆ ಒಬ್ಬ ವ್ಯಕ್ತಿ ಕುಳಿತು ಫೋನ್ನಲ್ಲಿ ಮಾತನಾಡುತ್ತಿದ್ದನು. ಅವನು ತಲೆ ಎತ್ತಿದಾಗ ನನ್ನ ಉಸಿರು ನಿಂತು ಹೋಯಿತು. ಎದುರಿಗೆ ಸಾಗರ್ ಇದ್ದನು. ನನ್ನ ತಂದೆಯ ಆಪ್ತ ಸ್ನೇಹಿತನ ಮಗ. ಬಾಲ್ಯದಲ್ಲಿ ನನಗೆ ಕಥೆಗಳನ್ನು ಹೇಳುತ್ತಿದ್ದ, ನನಗಾಗಿ ಗೋಡೆಗಳ ಮೇಲೆ ಹೆಸರು ಬರೆಯುತ್ತಿದ್ದ ಮತ್ತು ಒಂದು ದಿನ ಇದ್ದಕ್ಕಿದ್ದಂತೆ ನಗರವನ್ನು ಬಿಟ್ಟು ಹೋದ ಅದೇ ಸಾಗರ್. ನನ್ನ ಬಾಯಿಂದ ಸಾಗರ್, ನೀನು ಎಂಬ ಮಾತು ಮಾತ್ರ ಬಂತು. ಅವನು ಎದ್ದು ನಗುತ್ತಾ, ಆರತಿ, ಕೊನೆಗೂ ನೀನು ಬಂದೆ ಎಂದನು. ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನಾನು ಹಾಗೇ ನಿಂತೆ. ಅವನು ಹೇಳಲಾರಂಭಿಸಿದನು, ನೆನಪಿದೆಯಾ, ನೀನು ನಿನ್ನ ಚಿಕ್ಕಪ್ಪನ ಏಟಿಗೆ ಹೆದರಿ ನನ್ನ ಕೋಣೆಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿದ್ದೆ. ನಾನು ನಿನಗೆ ಚಾಕೊಲೇಟ್ ಕೊಡುತ್ತಿದ್ದೆ. ನಾನು ತಲೆ ತಗ್ಗಿಸಿ ಕೇಳಿದೆ, ಇದೆಲ್ಲ ಏನು ನಡೆಯುತ್ತಿದೆ? ನೀನು ಇಲ್ಲಿನ ಬಾಸ್? ಅವನು ಹೌದು ಎಂದು ತಲೆ ಆಡಿಸಿದನು. ಈ ಆಟವೇಕೆ ಎಂದು ನಾನು ಕೇಳಿದೆ. ಸಾಗರ್ ದೀರ್ಘವಾಗಿ ಉಸಿರು ಬಿಟ್ಟು ಹೇಳಿದನು, ನಾನು ವಾಪಸ್ ಬಂದಾಗ ನಿನ್ನ ಮದುವೆಯಾಗಿದೆ ಎಂದು ಕೇಳಿದೆ. ಒಂದು ದಿನ ಆಫೀಸಿನಲ್ಲಿ ನಿನ್ನನ್ನು ಅವಿನಾಶ್ ಜೊತೆ ನೋಡಿದೆ. ಅವಿನಾಶ್ ಸ್ವತಃ ನಿನ್ನ ಸೌಂದರ್ಯವನ್ನು ಹೊಗಳುತ್ತಿದ್ದನು. ನಾನು ನಿನ್ನ ಹೆಂಡತಿಯೊಂದಿಗೆ ಒಂದು ರಾತ್ರಿಯ ಭೇಟಿ ಕೇಳಿದರೆ ಎಂದು ನಾನು ಅವನಿಗೆ ಕೇಳಿದೆ. ಅವನು ತಕ್ಷಣ ಒಪ್ಪಿಕೊಂಡನು. ಇದನ್ನು ಕೇಳಿ ನನ್ನ ಕೈಗಳು ನಡುಗಲಾರಂಭಿಸಿದವು ಎಂದು ಸಾಗರ್ ಹೇಳಿದನು. ಅವನು ಅಂದುಕೊಂಡಿದ್ದ ಆಟವನ್ನೇ ನಾನು ಆಡಿದೆ. ಆದರೆ ನಾನು ನಿನ್ನನ್ನು ಮುಟ್ಟಲೂ ಇಲ್ಲ. ಎಲ್ಲವೂ ನಡೆಯುತ್ತಿದೆ ಎಂದು ಅವನಿಗೆ ಅನ್ನಿಸಲಿ ಮತ್ತು ಅವನು ನಿನ್ನನ್ನು ಪದೇ ಪದೇ ಕಳುಹಿಸಲಿ ಎಂಬ ಕಾರಣಕ್ಕೆ ನಾನು ಹಣ ಕೊಟ್ಟೆ. ವಾಸ್ತವವಾಗಿ ನಾನು ನಿನ್ನನ್ನು ಅವಿನಾಶ್ನಿಂದ ಮುಕ್ತಗೊಳಿಸಲು ತಯಾರಿ ನಡೆಸುತ್ತಿದ್ದೆ. ನಾನು ಮೌನವಾಗಿದ್ದೆ. ನನ್ನ ಕಣ್ಣುಗಳಲ್ಲಿ ಪ್ರಶ್ನೆಗಳಿದ್ದವು. ಸಾಗರ್ ಹೇಳಿದನು, ಈಗ ನಿರ್ಧಾರ ನಿನ್ನ ಕೈಯಲ್ಲಿದೆ. ನಿನಗೆ ಏನು ಬೇಕು ಎಂದು ನೀನು ನಿರ್ಧರಿಸು. ನಾನು ಮೆಲ್ಲಗೆ ಕೇಳಿದೆ, ನಾನು ಈಗಲೂ ಗೊಂಬೆಯೇ? ಇದು ಭಯವನ್ನು ಮುರಿಯುವ ಸಮಯ ಎಂದು ಅವನು ಹೇಳಿದನು. ಆಗ ಬಾಗಿಲಲ್ಲಿ ಸಣ್ಣ ಶಬ್ದವಾಯಿತು. ನಾನು ತಿರುಗಿ ನೋಡಿದೆ. ಹೊರಗೆ ಅವಿನಾಶ್ ನಿಂತಿದ್ದನು. ಅವನ ಮುಖ ಬಿಳಿಚಿಕೊಂಡಿತ್ತು. ಅವನು ನಡುಗುತ್ತಾ, ಇದೆಲ್ಲ ಏನಾಗುತ್ತಿದೆ ಎಂದು ಕೇಳಿದನು. ಸಾಗರ್ ಎದ್ದು, ನೀನು ಈಗಲೇ ಹೊರಡುವುದು ಒಳ್ಳೆಯದು. ನಿನ್ನನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ ಎಂದನು. ಅವಿನಾಶ್ ನನ್ನನ್ನು ನೋಡಿ, ನೀನು ನನ್ನ ಮರ್ಯಾದೆಯನ್ನು ಮಣ್ಣುಪಾಲ ಮಾಡಿದೆ ಎಂದನು. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಮರ್ಯಾದೆಯನ್ನು ನೀನು ಮೊದಲೇ ಮಾರಿಬಿಟ್ಟಿದ್ದೆ ಎಂದು ಹೇಳಿದೆ. ಅವಿನಾಶ್ ಬಾಯಿಂದ ಯಾವುದೇ ಮಾತು ಬರಲಿಲ್ಲ. ಅವನು ತಿರುಗಿ ಮೌನವಾಗಿ ಹೊರಟು ಹೋದನು. ಬಾಗಿಲು ಜೋರಾಗಿ ಮುಚ್ಚಿತು. ಅವನು ಹೋದ ನಂತರ ಸಾಗರ್ ಹೇಳಿದನು, ಈಗ ನಿರ್ಧಾರ ನಿನ್ನ ಕೈಯಲ್ಲಿದೆ. ಅದನ್ನು ಯಾವಾಗಲೂ ನಿನ್ನಿಂದ ಕಸಿದುಕೊಳ್ಳಲಾಗಿತ್ತು. ಈ ಜೀವನ ನಿನ್ನದು. ನಾನು ಮೊದಲ ಬಾರಿಗೆ ತಲೆ ಎತ್ತಿ, ಇಂದು ಮೊದಲ ಬಾರಿಗೆ ನಾನು ಮಾತನಾಡಬಲ್ಲೆ ಎಂದು ಅನ್ನಿಸುತ್ತಿದೆ ಎಂದು ಹೇಳಿದೆ. ಸಾಗರ್ ನಗುತ್ತಾ, ಹಾಗಾದರೆ ಮಾತನಾಡು, ಏಕೆಂದರೆ ಈಗ ನೀನು ಗೊಂಬೆಯಲ್ಲ ಎಂದನು. ಸಾಗರ್ ನನ್ನ ಎದುರು ಕುಳಿತಿದ್ದನು ಮತ್ತು ಅವಿನಾಶ್ ಹೋಗಿದ್ದನು. ಸ್ವಲ್ಪ ಹೊತ್ತು ನಮ್ಮಿಬ್ಬರ ನಡುವೆ ಮೌನ ಆವರಿಸಿತು. ಕೋಣೆಯ ಗಾಳಿ ನಿಂತು ಹೋದಂತೆ ಭಾಸವಾಯಿತು. ಸಾಗರ್ ಮೇಜಿನ ಮೇಲಿದ್ದ ಫೈಲ್ ಒಂದನ್ನು ನನ್ನ ಕಡೆಗೆ ಸರಿಸಿ, ಇದು ಅವಿನಾಶ್ನ ಉದ್ಯೋಗದ ಫೈಲ್ ಎಂದನು. ನಾನು ಈ ಕಂಪನಿಯನ್ನು ಖರೀದಿಸಿದಾಗ ಅವನು ಇಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡುತ್ತಿದ್ದನು. ಆದರೆ ಅವನ ಕಣ್ಣುಗಳು ಯಾವಾಗಲೂ ನನ್ನ ಮುಂದೆ ಬಗ್ಗಿರುತ್ತಿರಲಿಲ್ಲ. ಅದರಲ್ಲಿ ದುರಾಸೆಯ ಹೊಳಪಿರುತ್ತಿತ್ತು. ಅದು ಯಾವಾಗಲೂ ಯಾವುದಾದರೂ ಬೇಟೆಯನ್ನು ಹುಡುಕುತ್ತಿತ್ತು. ನಾನು ಫೈಲ್ ತೆರೆದಾಗ ಅದರಲ್ಲಿ ನನ್ನ ಬಗ್ಗೆ ಅವಿನಾಶ್ ಬರೆದ ಕೆಲವು ಟಿಪ್ಪಣಿಗಳಿದ್ದವು. ಸಾಗರ್ ಹೇಳಿದನು, ಅಂದು ನೀನು ಮೊದಲ ಬಾರಿಗೆ ಲಾಂಚ್ನಲ್ಲಿ ಕುಳಿತಿದ್ದಾಗ ನಾನು ನಿನ್ನನ್ನು ನೋಡಿದೆ. ನಿನ್ನನ್ನು ಗುರುತಿಸಲು ನನಗೆ ಸ್ವಲ್ಪವೂ ತಡವಾಗಲಿಲ್ಲ. ನಾನು ವರ್ಷಗಳಿಂದ ಮರೆತಿದ್ದ ವ್ಯಕ್ತಿ ನನ್ನ ಕಣ್ಣ ಮುಂದಿದ್ದಳು ಮತ್ತು ಯಾರೊಂದಿಗೆ ಜೀವನ ಕಳೆಯುತ್ತಿದ್ದಳೋ ಅವನು ತನ್ನ ಲಾಭಕ್ಕಾಗಿ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದನು. ನಿನಗೆ ಸ್ವತಃ ನಿರ್ಧರಿಸುವ ಅವಕಾಶ ಸಿಗಲಿ ಎಂದು ನಾನು ಬಯಸಿದ್ದೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಬರಲು ಬಿಟ್ಟೆ, ಕುಳಿತುಕೊಳ್ಳಲು ಬಿಟ್ಟೆ ಮತ್ತು ಏನನ್ನೂ ಹೇಳಲಿಲ್ಲ. ಪ್ರತಿ ಬಾರಿ ನೀನು ಹೋದಾಗ ನಿನ್ನ ಮೌನ ಹೆಚ್ಚುತ್ತಿರುವುದನ್ನು ನಾನು ನೋಡಿದೆ. ಆದರೆ ನೀನು ಮುರಿಯಲಿಲ್ಲ. ಅವಿನಾಶ್ಗೆ ಎಲ್ಲವೂ ಅವನ ಪ್ರಕಾರವೇ ನಡೆಯುತ್ತಿದೆ ಎಂದು ನಂಬಿಸುವುದು ನನ್ನ ತಂತ್ರವಾಗಿತ್ತು. ಆಗಲೇ ಅವನ ನಿಜರೂಪ ಜಗತ್ತಿಗೆ ತಿಳಿಯುತ್ತಿತ್ತು. ನಾನು ಫೈಲ್ ಮುಚ್ಚಿ ಮೆಲ್ಲಗೆ ಕೇಳಿದೆ, ಅವನು ನನ್ನನ್ನು ಪದೇ ಪದೇ ಕಳುಹಿಸುತ್ತಾನೆ ಎಂದು ನಿನಗೆ ತಿಳಿದಿತ್ತೇ? ಸಾಗರ್, ಹೌದು. ಮತ್ತು ಅದಕ್ಕಾಗಿಯೇ ನಿನ್ನಲ್ಲಿ ಯಾರೂ ಪ್ರಶ್ನೆ ಕೇಳಬಾರದು ಎಂದು ನಾನು ಮೊದಲೇ ಸೆಕ್ಯೂರಿಟಿ ಕ್ಯಾಮೆರಾಗಳನ್ನು ಆಫ್ ಮಾಡಿಸಿದ್ದೆ ಮತ್ತು ಕೆಲಸದವರಿಗೆ ನಿನ್ನೊಂದಿಗೆ ಮಾತನಾಡದಂತೆ ಹೇಳಿದ್ದೆ ಎಂದನು. ನೀನು ಯಾವಾಗ ನಿನ್ನ ಇಷ್ಟದಂತೆ ಇದೆಲ್ಲವನ್ನೂ ತಿಳಿದುಕೊಳ್ಳಲು ಬರುತ್ತೀಯಾ ಎಂದು ನಾನು ಕಾಯುತ್ತಿದ್ದೆ.
ನಾನು ತಲೆ ತಗ್ಗಿಸಿದೆ. ಒಂಟಿತನ ನನ್ನನ್ನು ಆವರಿಸಿದೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ಸಾಗರ್ ನನ್ನ ಮಾತನ್ನು ತಡೆದು, ಈಗ ನೀನು ನಿನ್ನ ನಿರ್ಧಾರಗಳಿಗೆ ಒಡತಿ. ಅವಿನಾಶ್ನ ಸಮಯ ಈಗ ಮುಗಿದಿದೆ ಎಂದನು. ಅವನು ಮೇಜಿನ ಮೇಲಿದ್ದ ಇನ್ನೊಂದು ಫೈಲ್ ತೆಗೆದುಕೊಂಡು ಫೋನ್ ಎತ್ತಿ HR ಗೆ ಕರೆ ಮಾಡಿ ಅವಿನಾಶ್ನ ಕೆಲಸವನ್ನು ತಕ್ಷಣವೇ ಕೊನೆಗೊಳಿಸಿ, ಅವನ ಲೆಟರ್ ತಯಾರು ಮಾಡಿ ಮತ್ತು ಗೇಟ್ನಲ್ಲಿ ಅವನ ಪ್ರವೇಶವನ್ನು ನಿರ್ಬಂಧಿಸಿ ಎಂದು ಹೇಳಿದನು. ನಂತರ ನನ್ನ ಕಡೆ ನೋಡಿ ಹೇಳಿದನು, ಒಬ್ಬರ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಕೂಡ ಅನ್ಯಾಯವೇ, ಮತ್ತು ಮೌನವಾಗಿ ಎಲ್ಲವನ್ನೂ ಸಹಿಸುವುದು ತನ್ನ ಮೇಲೆ ತಾನೇ ಮಾಡಿಕೊಳ್ಳುವ ದೌರ್ಜನ್ಯ. ಈಗ ನಾನು ಎರಡನ್ನೂ ಮುಗಿಸಿದ್ದೇನೆ. ನಾನು ಕಿಟಕಿಯ ಹತ್ತಿರ ಹೋಗಿ ಹೊರಗೆ ನೋಡಿದೆ. ಕೆಳಗೆ ಲಾಂಜ್ನಲ್ಲಿ ಅವಿನಾಶ್ ಯಾರೊಂದಿಗೋ ವಾದ ಮಾಡುತ್ತಿದ್ದನು. ತಕ್ಷಣ ಇಬ್ಬರು ಸೆಕ್ಯುರಿಟಿ ಗಾರ್ಡ್ಗಳು ಅವನ ಬಳಿ ಹೋಗಿ ಅವನ ID ಕಾರ್ಡ್ ಕಿತ್ತುಕೊಂಡರು. ಅವನು ಜೋರಾಗಿ ಏನನ್ನೋ ಹೇಳುತ್ತಿದ್ದನು. ಬಹುಶಃ ಒಳಗೆ ಬರಲು ಹಠ ಹಿಡಿದಿದ್ದನು. ನಂತರ ಅವನು ಮೇಲೆ ನಾನು ನಿಂತಿದ್ದ ಕಿಟಕಿಯ ಕಡೆ ನೋಡಿದನು. ನಮ್ಮ ನಡುವೆ ಕನ್ನಡಿಯ ಗೋಡೆ ಇತ್ತು, ಆದರೆ ನಿಜವಾದ ಗೋಡೆ ವರ್ಷಗಳಿಂದ ನಮ್ಮ ನಡುವೆ ನಿಂತಿತ್ತು. ಸಾಗರ್ ಪರದೆಯನ್ನು ಎಳೆದನು. ಆಗ ಅವಿನಾಶ್ ಕಣ್ಣು ತಗ್ಗಿಸಿ ನಿಧಾನವಾಗಿ ಗೇಟ್ನಿಂದ ಹೊರಗೆ ಹೋದನು. ಗೇಟ್ ಮುಚ್ಚಿತು ಮತ್ತು ನನ್ನ ಎದೆಯ ಭಾರ ಇಳಿದು ವಿಚಿತ್ರವಾದ ನೆಮ್ಮದಿ ಸಿಕ್ಕಿತು. ಸಾಗರ್ ನನ್ನ ಬಳಿ ಬಂದು, ಈಗ ನೀನು ಮತ್ತೆ ಆ ಮನೆಗೆ ಹೋಗುವುದಿಲ್ಲ. ನೀನು ಬಯಸಿದರೆ ನಾನೇ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನೊಂದಿಗೆ ಮಾತನಾಡುತ್ತೇನೆ. ಆದರೆ ಈ ಬಾರಿ ನೀನು ನಿರ್ಧಾರ ತೆಗೆದುಕೊಳ್ಳಬೇಕು ಎಂದನು. ನಾನು ದೀರ್ಘವಾಗಿ ಉಸಿರು ಬಿಟ್ಟೆ. ವರ್ಷಗಟ್ಟಲೆ ನಾನು ಇತರರ ನಿರ್ಧಾರಗಳನ್ನು ಮೌನವಾಗಿ ಒಪ್ಪಿಕೊಂಡಿದ್ದೆ. ಈಗ ಒಮ್ಮೆಯಾದರೂ ನನ್ನ ಇಷ್ಟದ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಯಸಿದ್ದೆ. ನಾನು ನಗುತ್ತಾ ತಲೆ ಆಡಿಸಿದೆ. ಸಾಗರ್, ನಾನು ನಿನ್ನ ಜೊತೆಗಿದ್ದೇನೆ. ಆದರೆ ಈಗ ನೀನು ನಿನಗಾಗಿ ಎದ್ದು ನಿಲ್ಲಬೇಕು. ತಲೆ ತಗ್ಗಿಸಿದ್ದು ಸಾಕು. ಈಗ ತಲೆ ಎತ್ತುವ ಸಮಯ ಎಂದನು. ನಿನ್ನ ಜೀವನದಲ್ಲಿ ನೀನು ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸುವುದು ಬಾಕಿಯಿದೆ. ನಾನು ಸಾಗರ್ನ ಕಣ್ಣುಗಳಲ್ಲಿ ನೋಡಿದೆ. ಅವನ ಮಾತುಗಳಲ್ಲಿ ಮತ್ತೆ ಅದೇ ಆತ್ಮೀಯತೆ ಇತ್ತು. ಸಾಗರ್ ಹೇಳಿದನು, ಇಂದಿನಿಂದ ನೀನು ನಿನ್ನ ಇಷ್ಟದಂತೆ ಬದುಕಬೇಕು. ನಿನ್ನಿಂದ ಕಸಿದುಕೊಂಡಿದ್ದನ್ನು ಹಿಂತಿರುಗಿಸುವುದು ನನ್ನ ಜವಾಬ್ದಾರಿ. ಆದರೆ ಅದರ ರಕ್ಷಣೆ ನಿನ್ನದಾಗಿರುತ್ತದೆ. ಕೋಣೆಯ ಗಡಿಯಾರ 9 ಗಂಟೆ ಬಾರಿಸಿತು ಮತ್ತು ಆಟದ ದಿಕ್ಕು ಬದಲಾಗಿದೆ ಎಂದು ನಮಗೆ ಅರಿವಾಯಿತು. ಈಗ ನಾನು ಯಾರ ಕೈಗೊಂಬೆಯಾಗಿರಲಿಲ್ಲ. ಸಾಗರ್ ನನ್ನನ್ನು ಕಾರಿನಲ್ಲಿ ಕೂಡಿಸಿದನು. ಕಿಟಕಿಯ ಹೊರಗೆ ನಗರದ ದೀಪಗಳು ಹರಡಿದ್ದವು. ಆದರೆ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಮೌನವಿತ್ತು. ಕಾರು ರಸ್ತೆಯಲ್ಲಿ ಮೌನವಾಗಿ ಚಲಿಸುತ್ತಿತ್ತು. ಆದರೆ ನನ್ನ ತಲೆಯಲ್ಲಿ ಅವಿನಾಶ್ನ ಮುಖ ನಿಂತಿತ್ತು. ಅವನಿಂದ ಎಲ್ಲವನ್ನೂ ಕಸಿದುಕೊಳ್ಳಲಾಗಿತ್ತು. ಅವನ ಅಹಂಕಾರ, ಅವನ ಸುಳ್ಳು ನಂಬಿಕೆ ಎಲ್ಲವೂ ಮುಗಿದಿತ್ತು. ಈಗ ನಾವು ನೆಮ್ಮದಿಯ ಪ್ರದೇಶದ ಕಡೆಗೆ ಸಾಗುತ್ತಿದ್ದೆವು. ಸಾಗರ್ ಕೇಳಿದನು, ಚಿಕ್ಕಪ್ಪನ ಮನೆಗೆ ಹೋಗಬೇಕೇ ಅಥವಾ ನೀನು ಬಯಸಿದರೆ ನನ್ನ ಮನೆಯಲ್ಲಿ ಇರಬಹುದು. ಕೆಲವು ದಿನ ನೀನು ಚೇತರಿಸಿಕೋ. ನಂತರ ಏನು ನಿರ್ಧಾರ ಮಾಡಬೇಕೋ ಅದನ್ನು ಮಾಡು. ನಾನು ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಹೇಳಿದೆ, ನಾನು ಚಿಕ್ಕಪ್ಪನ ಮನೆಗೂ ಹೋಗುವುದಿಲ್ಲ, ಅವಿನಾಶ್ ಮನೆಗೂ ಹೋಗುವುದಿಲ್ಲ. ನನಗೆ ಸದ್ಯಕ್ಕೆ ನಿನ್ನ ಮನೆ ಮಾತ್ರ ಬೇಕು. ಸಾಗರ್ ನಗುತ್ತಾ ಕಾರಿನ ದಿಕ್ಕನ್ನು ಬದಲಿಸಿದನು. ಸ್ವಲ್ಪ ಸಮಯದ ನಂತರ ನಾವು ಒಂದು ಸಣ್ಣ ಮತ್ತು ಸ್ವಚ್ಛವಾದ ಬಂಗಲೆಯ ಮುಂದೆ ನಿಂತೆವು. ಬಾಗಿಲಲ್ಲಿ ಒಬ್ಬ ಹಿರಿಯ ಮಹಿಳೆ ನಿಂತಿದ್ದರು. ಅವರು ಸಾಗರ್ನನ್ನು ಕೇಳಿದರು, ಈ ಮೇಡಂ ಯಾರು? ಸಾಗರ್ ಉತ್ತರಿಸಿದನು, ಇವಳು ನನ್ನ ಜವಾಬ್ದಾರಿ ಮತ್ತು ನನ್ನ ಗೌರವ. ಅವರು ನನ್ನ ತಲೆಯ ಮೇಲೆ ಕೈ ಇಟ್ಟು ನನ್ನನ್ನು ಒಳಗೆ ಕಳುಹಿಸಿದರು. ಕೋಣೆ ಸರಳವಾಗಿತ್ತು, ಆದರೆ ಶಾಂತ ಮತ್ತು ಸ್ವಚ್ಛವಾಗಿತ್ತು. ಸಾಗರ್ ಲಾಂಜ್ನಲ್ಲಿ ಕುಳಿತನು ಮತ್ತು ನಾನು ಕನ್ನಡಿಯಿಂದ ಅವನನ್ನು ನೋಡುತ್ತಲೇ ಇದ್ದೆ. ನನಗೆ ಒಂದು ಕ್ಷಣವೂ ಆತಂಕವಾಗಲಿಲ್ಲ. ಎಲ್ಲವೂ ಅಲ್ಲಿಯೇ ನಿಂತಂತೆ ಮತ್ತು ಈಗ ನನ್ನ ಇಷ್ಟದ ಬಾಗಿಲನ್ನು ತೆರೆಯುವುದು ಮಾತ್ರ ಬಾಕಿ ಇದೆಯೆಂದು ಅನ್ನಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಸಾಗರ್ ಬಾಗಿಲ ಬಳಿ ಬಂದು, ಊಟ ತಯಾರಿದೆ, ಬಾ ಸ್ವಲ್ಪ ತಿನ್ನು ಎಂದನು. ನಾನು ಹೊರಗೆ ಹೋದೆ ಮತ್ತು ನಗುತ್ತಾ, ನನಗೆ ತುಂಬಾ ಹಸಿವಾಗುತ್ತಿದೆ ಎಂದು ಹೇಳಿದೆ. ಅವನು ನಗುತ್ತಾ, ನಾನು ಕೇಳಲು ಬಯಸಿದ್ದು ಇದನ್ನೇ ಎಂದನು. ಡೈನಿಂಗ್ ಟೇಬಲ್ ಮೇಲೆ ಅವನು ನನ್ನ ಎದುರು ಕುಳಿತನು ಮತ್ತು ಹೇಳಿದನು, ನೀನು ಬಯಸಿದರೆ ವಿಚ್ಛೇದನದ ಪತ್ರಗಳನ್ನು ನಾನೇ ತಯಾರು ಮಾಡಿಸುತ್ತೇನೆ. ಕಾನೂನು ನಿನ್ನ ಜೊತೆಗಿದೆ ಮತ್ತು ನಾನು ಕೂಡ. ನಾನು ಹೇಳಿದೆ, ವಿಚ್ಛೇದನ ಆಗುತ್ತದೆ, ಆದರೆ ನನ್ನನ್ನು ಹೊಡೆದ ಅಥವಾ ಬಿಟ್ಟವನಿಂದಲ್ಲ, ಬದಲಿಗೆ ನನ್ನ ಗೌರವವನ್ನು ಕೇವಲ ಲಾಭದ ವಸ್ತುವಾಗಿ ಕಂಡವನಿಂದ. ಸಾಗರ್ ತಲೆ ಆಡಿಸಿ ಒಪ್ಪಿದನು ಮತ್ತು ಈ ಬಾರಿ ನಿರ್ಧಾರ ನಿನ್ನದೇ, ಬೇರೆ ಯಾರದ್ದೂ ಅಲ್ಲ ಎಂದನು. ನಾನು ತುಂಬಾ ವರ್ಷಗಳ ನಂತರ ಹೊಟ್ಟೆ ತುಂಬಾ ಊಟ ಮಾಡಿದೆ ಮತ್ತು ವರ್ಷಗಳ ನಂತರ ನನ್ನ ಹೊಟ್ಟೆಯಲ್ಲ, ಮನಸ್ಸು ತುಂಬುತ್ತಿದೆ ಎಂದು ಭಾವಿಸಿದೆ. ಮನುಷ್ಯತ್ವ ಕೇವಲ ನ್ಯಾಯಾಲಯಗಳಲ್ಲಿ ಇರುವುದಿಲ್ಲ. ಕೆಲವೊಮ್ಮೆ ನಿಮ್ಮ ಮೌನವನ್ನು ಕೇಳಬಲ್ಲ ಮನುಷ್ಯನ ಸಾನ್ನಿಧ್ಯದಲ್ಲೂ ಅದು ಸಿಗುತ್ತದೆ. ರಾತ್ರಿಯಾಗಿತ್ತು. ಕೋಣೆಯ ಕಿಟಕಿಯಿಂದ ಚಂದ್ರನ ಬೆಳಕು ಬರುತ್ತಿತ್ತು.
ಸಾಗರ್ ಲಾಂಜ್ನಲ್ಲಿ ಕುಳಿತಿದ್ದನು, ಬಹುಶಃ ನನಗಾಗಿ ಕಾಯುತ್ತಿದ್ದನು. ನಾನು ಬಾಗಿಲ ಕಡೆ ನೋಡಿದೆ ಮತ್ತು ಈಗ ನಿಜವಾಗಿಯೂ ಜೀವನ ನನ್ನ ಕೈಯಲ್ಲಿದೆ ಎಂದು ಯೋಚಿಸಿದೆ. ಇದೇ ನನ್ನ ಜೀವನದ ಮೊದಲ ನ್ಯಾಯವಾಗಿತ್ತು. ಕೋಣೆಯಲ್ಲಿ ತಂಪಾದ ಗಾಳಿ ಇತ್ತು, ಆದರೆ ನನ್ನೊಳಗೆ ಈಗಾಗಲೇ ಎಲ್ಲವೂ ಬೆಳಗಿತ್ತು. ನಾನು ಹೊದಿಕೆ ಹೊದ್ದುಕೊಂಡು ಬಾಗಿಲು ತೆರೆದು ಹೊರಗೆ ಹೋದೆ. ಸಾಗರ್ ಇನ್ನೂ ಫೈಲ್ ಓದುತ್ತಿದ್ದನು. ನಾವು ಈಗ ವಕೀಲರನ್ನು ಭೇಟಿಯಾಗಬಹುದೇ ಎಂದು ನಾನು ಅವನನ್ನು ಕೇಳಿದೆ. ಅವನು ನಗುತ್ತಾ, ಚಿಂತಿಸಬೇಡ, ನಾನು ಈಗಾಗಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೇನೆ. ನೀನು ಯಾವಾಗ ಹೇಳುತ್ತೀಯೋ ಆಗ ಹೋಗೋಣ ಎಂದನು. ಬೆಳಿಗ್ಗೆ ಹೋಗೋಣ ಎಂದು ನಾನು ಹೇಳಿದೆ. ಅವನು ಹೌದು ಎಂದು ತಲೆ ಆಡಿಸಿದನು ಮತ್ತು ನಾನು ಮಲಗಲು ಹೋದೆ. ಮರುದಿನ ಬೆಳಿಗ್ಗೆ ನಾವು ವಕೀಲರ ಬಳಿ ಹೋದೆವು. ಕಾರಿನಲ್ಲಿ ಯಾವುದೇ ವಿಶೇಷ ಮಾತುಕತೆ ನಡೆಯಲಿಲ್ಲ. ನಾನು ನನ್ನ ಬೆರಳುಗಳ ಉಗುರುಗಳನ್ನು ನೋಡುತ್ತಲೇ ಇದ್ದೆ. ಅವುಗಳ ಮೇಲೆ ಸಮಯದ ಯಾವುದೇ ಗುರುತು ಉಳಿದಿರಲಿಲ್ಲ. ಆಫೀಸ್ ತಲುಪಿದಾಗ ವಿಚ್ಛೇದನದ ಪೇಪರ್ಗಳು ತಯಾರಿದ್ದವು. ನನ್ನ ಅನುಮತಿಯಿಲ್ಲದೆ ಏನನ್ನೂ ಮಾಡಬಾರದು ಎಂದು ಸಾಗರ್ ವಕೀಲರಿಗೆ ಹೇಳಿದನು. ವಕೀಲರು ಎಲ್ಲವನ್ನೂ ನನ್ನನ್ನೇ ಕೇಳಿ ತುಂಬಿದರು. ಹೆಸರು ಆರತಿ, ತಂದೆಯ ಹೆಸರು ಮಹೇಂದ್ರ ಮತ್ತು ಗಂಡನ ಹೆಸರು ಅವಿನಾಶ್. ಇದೆಲ್ಲವನ್ನೂ ನಾನು ಹೇಳಿದೆ. ಸಾಗರ್ ಮುಗುಳ್ನಕ್ಕನು ಮತ್ತು ವಕೀಲರು ನನಗೆ ಸಹಿ ಹಾಕಲು ಹೇಳಿದರು. ನಾನು ಪೆನ್ ತೆಗೆದುಕೊಂಡು ಕಾಗದದ ಮೇಲೆ ಸಹಿ ಹಾಕಿದೆ. ವರ್ಷಗಳಿಂದ ಕಲ್ಲಂತೆ ನನ್ನ ಎದೆಯ ಮೇಲೆ ಭಾರವಾಗಿದ್ದ ಎಲ್ಲವನ್ನೂ ಆ ಕಾಗದದಲ್ಲಿ ಬರೆಯಲಾಗಿತ್ತು. ವಕೀಲರು ಫೈಲ್ ಮುಚ್ಚಿ ಈಗ ನೋಟಿಸ್ ಕಳುಹಿಸುವುದು ಮಾತ್ರ ಬಾಕಿ. ಕೆಲವೇ ದಿನಗಳಲ್ಲಿ ಈ ಪ್ರಕರಣ ಮುಗಿಯುತ್ತದೆ ಎಂದರು. ಕಾರಿನಲ್ಲಿ ಹಿಂತಿರುಗುವಾಗ ಮೌನವಿತ್ತು. ಆದರೆ ಈ ಬಾರಿ ಈ ಮೌನ ಭಾರವಾಗಿರಲಿಲ್ಲ. ನೀನು ಚಿಕ್ಕಪ್ಪನಿಗೆ ಏನಾದರೂ ಹೇಳುತ್ತೀಯಾ ಎಂದು ನಾನು ಸಾಗರ್ನನ್ನು ಕೇಳಿದೆ. ಹೌದು, ಹೇಳುತ್ತೇನೆ. ಆದರೆ ಈ ಬಾರಿ ಅವರು ಕೇಳಲೇಬೇಕು. ಈಗ ನಿನ್ನನ್ನು ಅವರ ದಯೆಗೆ ಬಿಡುವುದಿಲ್ಲ ಎಂದು ಅವನು ಹೇಳಿದನು. ಸಂಜೆ ನಾವು ಚಿಕ್ಕಪ್ಪನ ಮನೆಯ ಮುಂದೆ ನಿಂತಿದ್ದೆವು. ಬಾಗಿಲು ತೆರೆಯಿತು ಮತ್ತು ಅವರು ನಮ್ಮನ್ನು ಆಶ್ಚರ್ಯದಿಂದ ನೋಡಿ ಕುಳಿತುಕೊಳ್ಳಲು ಸನ್ನೆ ಮಾಡಿದರು. ಹಳೆಯ ಸೋಫಾದ ಮೇಲೆ ಕುಳಿತ ತಕ್ಷಣ ಸಾಗರ್ ನೇರವಾಗಿ ಪ್ರಶ್ನಿಸಿದನು, ಚಿಕ್ಕಪ್ಪ, ನೀವು ಆರತಿಯೊಂದಿಗೆ ಮಾಡಿದ್ದು ಕ್ಷಮೆಗೆ ಅರ್ಹವಲ್ಲ. ಚಿಕ್ಕಪ್ಪ ಮೌನವಾಗಿದ್ದರು. ಅವರು ನನ್ನ ಕಡೆ ನೋಡಿ ನಿಧಾನವಾಗಿ ತಪ್ಪಾಯಿತು. ಆಗ ಪರಿಸ್ಥಿತಿ ಹಾಗಿತ್ತು ಎಂದರು. ಸಾಗರ್ ಅವರ ಮಾತನ್ನು ತಡೆದು, ದುರಾಸೆಯಿಂದ ಪರಿಸ್ಥಿತಿ ನಿರ್ಮಾಣವಾಗುವುದಿಲ್ಲ. ನೀವು ಇವಳನ್ನು ಹೊರೆಯೆಂದು ತಿಳಿದು ನೂಕಿದಿರಿ. ಈಗ ನೀವು ಮತ್ತೆ ಇವಳಿಗೆ ಏನಾದರೂ ಹೇಳಿದರೆ ಅಥವಾ ಇವಳ ವಿರುದ್ಧ ಏನಾದರೂ ಮಾಡಿದರೆ ನಾನು ನಿಮ್ಮೊಂದಿಗೆ ಶಾಶ್ವತವಾಗಿ ಸಂಬಂಧ ಕಡಿದುಕೊಳ್ಳುತ್ತೇನೆ ಎಂದನು. ಚಿಕ್ಕಪ್ಪನ ಕಣ್ಣಲ್ಲಿ ನೀರು ಬಂತು. ಅವರು ಕೈ ಮುಗಿದು, ಮಗಳೇ, ಕ್ಷಮಿಸು. ನಾನು ತಂದೆಯಾಗಲು ಯೋಗ್ಯನಾಗಿರಲಿಲ್ಲ. ಆದರೆ ನಿನಗೆ ಮನಃಪೂರ್ತಿಯಾಗಿ ಕೆಟ್ಟದಾಗಲಿ ಎಂದು ನಾನು ಬಯಸಿರಲಿಲ್ಲ ಎಂದರು. ನಾನು ಬಾಗಿದ ಕೈಗಳನ್ನು ತಡೆಯಲಿಲ್ಲ ಮತ್ತು ಏನನ್ನೂ ಹೇಳಲಿಲ್ಲ. ಕ್ಷಮೆಯನ್ನು ದೇವರ ಬಳಿ ಕೇಳುತ್ತಾರೆ ಮತ್ತು ಪಾಠ ಸಮಯದಿಂದ ಕಲಿಯುತ್ತಾರೆ ಎಂದು ಮಾತ್ರ ಹೇಳಿದೆ. ಮರುದಿನ ನಾನು ನನ್ನ ಗುರುತಿನ ಚೀಟಿಯನ್ನು ಸರಿಪಡಿಸಿದೆ. ಹೊಸ ನಂಬರ್ ತೆಗೆದುಕೊಂಡೆ ಮತ್ತು ಮೊದಲ ಬಾರಿಗೆ ನನ್ನ ಬ್ಯಾಂಕ್ ಖಾತೆಯನ್ನು ತೆರೆದೆ. ಸಾಗರ್ ಏನನ್ನೂ ಕೇಳಲಿಲ್ಲ. ಕೇವಲ ಒಮ್ಮೆ, ಇದೆಲ್ಲವೂ ನಿನ್ನ ಹಕ್ಕು ಮತ್ತು ನಿನಗೆ ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರವಿದೆ ಎಂದು ಹೇಳಿದನು. ನಾನು ಒಂದು ಸಣ್ಣ ಕಂಪ್ಯೂಟರ್ ಕೋರ್ಸ್ಗೆ ಸೇರಿಕೊಂಡೆ ಮತ್ತು ದಿನನಿತ್ಯದ ಕೆಲಸಗಳಲ್ಲಿ ನಿಧಾನವಾಗಿ ನನ್ನನ್ನು ನಾನು ಸ್ವತಂತ್ರಗೊಳಿಸಿಕೊಂಡೆ. ಈಗ ನಾನು ಬೆಳಿಗ್ಗೆ ಬೇಗ ಏಳುತ್ತಿದ್ದೆ, ಚಹಾ ನಾನೇ ಮಾಡಿಕೊಳ್ಳುತ್ತಿದ್ದೆ, ಸಂಜೆ ಪುಸ್ತಕಗಳನ್ನು ಓದುತ್ತಿದ್ದೆ ಮತ್ತು ನನ್ನ ಸಮಯವನ್ನು ನನಗಾಗಿ ಕಳೆಯುತ್ತಿದ್ದೆ. ಈಗ ನನಗೆ ನನ್ನ ಬಗ್ಗೆ ಅಳು ಬರುತ್ತಿರಲಿಲ್ಲ. ನಾನು ನೆಮ್ಮದಿಯಾಗಿದ್ದೆ. ಒಂದು ದಿನ ನಾದಿನಿಯ ಫೋನ್ ಬಂತು. ಅತ್ತಿಗೆ ಎಲ್ಲಿದ್ದೀರಿ? ಅಣ್ಣ ಏನೂ ಹೇಳುತ್ತಿಲ್ಲ ಮತ್ತು ನೀವು ಮಾಯವಾಗಿದ್ದೀರಿ ಎಂದು ಅವರು ಕೇಳಿದರು. ನಾನು, ನೀವು ನೋಡುತ್ತಿದ್ದುದು ಸುಳ್ಳು, ಈಗ ನಾನು ಸತ್ಯದಲ್ಲಿದ್ದೇನೆ ಎಂದು ಹೇಳಿ ಫೋನ್ ಇಟ್ಟೆ. ಸಾಗರ್ ಒಂದು ದಿನ ನನ್ನ ಬಳಿ, ನಿನ್ನ ಗಾಯಗಳು ಮಾಯುವವರೆಗೂ ನಾನು ಕಾಯುತ್ತೇನೆ, ನಂತರ ನಾನು ಮಾತನಾಡಬೇಕು. ಅಲ್ಲಿಯವರೆಗೆ ನೀನು ಹೇಳಿದಂತೆಯೇ ಆಗುತ್ತದೆ ಎಂದನು. ನಾನು ಸುಮ್ಮನೆ ತಲೆ ಆಡಿಸಿದೆ. ಸಮಯ ಕಳೆಯುತ್ತಿತ್ತು ಮತ್ತು ಆ ದಿನಗಳಲ್ಲಿ ನಾನು ಸ್ವಾತಂತ್ರ್ಯ ಎಂದರೆ ಕೇವಲ ಗೋಡೆಯಿಂದ ಹೊರಬರುವುದಲ್ಲ, ಒಳಗಿನ ಗೋಡೆಗಳನ್ನು ಒಡೆಯುವುದು ಕೂಡ ಎಂದು ಕಲಿತೆ. ವಿಚ್ಛೇದನದ ನೋಟಿಫಿಕೇಷನ್ ನನ್ನ ಫೋನ್ಗೆ ಬಂದಾಗ ನಾನು ಅದನ್ನು ಗೆಲುವಿನಂತೆ ನೋಡಲಿಲ್ಲ. ಅದು ಕೇವಲ ಒಂದು ನೋಟಿಫಿಕೇಷನ್ ಆಗಿರಲಿಲ್ಲ. ಮುಂದಿನ ಗೆಲುವು ಆ ಮೌನವಾಗಿತ್ತು. ಅದು ಈಗ ನನ್ನೊಳಗೆ ಇರಲಿಲ್ಲ. ಕನ್ನಡಿಯ ಮುಂದೆ ನಿಂತೆ, ಮುಖದಲ್ಲಿ ನಗು ಇತ್ತು ಮತ್ತು ಕಣ್ಣುಗಳಲ್ಲಿ ನೆಮ್ಮದಿ ಇತ್ತು. ಇದು ನಾನು, ನನ್ನ ಇಷ್ಟದಂತೆ ಬದುಕುವವಳು ಎಂದು ನನಗೆ ನಾನೇ ಹೇಳಿಕೊಂಡೆ. ಈಗ ಮನೆಯಲ್ಲಿ ನಾನು ಮೌನವಾಗಿದ್ದೆ, ಆದರೆ ಅದು ಭಾರವಾಗಿರಲಿಲ್ಲ. ಸಾಗರ್ ನನ್ನಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುತ್ತಿದ್ದನು. ಅವನ ಇರುವಿಕೆ, ಅವನ ತಾಳ್ಮೆ ಮತ್ತು ಅವನ ಮೌನವೂ ನನ್ನ ಜೊತೆಗಿತ್ತು. ಅವನು ಪ್ರತಿದಿನ ಸಂಜೆ ಬಾಗಿಲ ಬಳಿ ಬಂದು ಕುಳಿತುಕೊಳ್ಳುತ್ತಿದ್ದನು, ಪುಸ್ತಕ ಓದುತ್ತಿದ್ದನು, ಚಹಾ ಕುಡಿಯುತ್ತಿದ್ದನು ಮತ್ತು ಹೋಗುತ್ತಿದ್ದನು.
ಒಂದು ಸಂಜೆ ಅವನು ಕೈಯಲ್ಲಿ ಒಂದು ಬಿಳಿ ಲಕೋಟೆಯನ್ನು ತಂದು, ಇದು ಮದುವೆಯ ಆಮಂತ್ರಣ ಪತ್ರಿಕೆ. ನಿನಗೆ ಮೊದಲು ಕೊಡಬೇಕಿತ್ತು, ಏಕೆಂದರೆ ಎಲ್ಲರಿಗಿಂತ ಮೊದಲು ನೀನು ಎಂದು ಹೇಳಿದನು. ನಾನು ಲಕೋಟೆಯನ್ನು ತೆಗೆದುಕೊಂಡು ನೋಡಿದೆ ಮತ್ತು ಏನೂ ಹೇಳಲಿಲ್ಲ. ಅದರಲ್ಲಿ ಸರಳವಾಗಿ ಸಾಗರ್ ಮತ್ತು ಆರತಿ ಎಂದು ಬರೆದಿತ್ತು. ನಾನು ತಲೆ ಎತ್ತಿ ನೋಡುವಷ್ಟರಲ್ಲಿ ಸಾಗರ್ ಮಾತನಾಡಿದ. ನನಗೆ ಖಾತ್ರಿಯಿತ್ತು, ಇಷ್ಟು ಸಾಕು ಎಂದು. ನಾನು ಏನೂ ಹೇಳಲಿಲ್ಲ ಮತ್ತು ಮೌನವಾಗಿಯೇ ಮದುವೆಗೆ ಒಪ್ಪಿಗೆ ನೀಡಿದೆ. ಮದುವೆಯ ದಿನ ಹತ್ತಿರ ಬರುತ್ತಿತ್ತು. ಯಾವುದೇ ಗದ್ದಲವಿರಲಿಲ್ಲ. ಎಲ್ಲವೂ ಸರಳವಾಗಿತ್ತು. ಸಾಗರ್ ನನ್ನ ಬಳಿ, ನಿನಗೆ ಇಷ್ಟ ಬಂದದ್ದನ್ನು ಧರಿಸು, ಇದು ನಿನ್ನ ದಿನ ಎಂದು ಹೇಳಿದ. ನಾನು ತಿಳಿ ಗುಲಾಬಿ ಬಣ್ಣದ ಸೀರೆ ಧರಿಸಿದ್ದೆ. ಆಭರಣಗಳಲ್ಲಿ ಕೇವಲ ಒಂದು ಉಂಗುರವಿತ್ತು. ಅದು ವರ್ಷಗಳ ನಂತರ ಹಳೆಯ ಪೆಟ್ಟಿಗೆಯಿಂದ ಸಿಕ್ಕಿತ್ತು. ಅದು ನನ್ನ ಅಮ್ಮನ ಕೊನೆಯ ನೆನಪಿನ ಕಾಣಿಕೆಯಾಗಿತ್ತು. ಎಲ್ಲ ಶಾಸ್ತ್ರಗಳೊಂದಿಗೆ ನಮ್ಮ ಮದುವೆ ನಡೆಯಿತು. ಮದುವೆಯ ನಂತರ ಸಾಗರ್ ನನ್ನ ಕೈ ಹಿಡಿದನು. ಅದು ಎಷ್ಟೋ ವರ್ಷಗಳಿಂದ ಖಾಲಿಯಾಗಿದ್ದ ಕೈ ಈಗ ಮೊದಲ ಬಾರಿಗೆ ಸಂಬಂಧವೊಂದರ ಬಲವನ್ನು ಅನುಭವಿಸುತ್ತಿತ್ತು. ಎಲ್ಲರೂ ನಮ್ಮ ಮದುವೆಯಿಂದ ಸಂತೋಷವಾಗಿದ್ದರು. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೂಡ ಬಂದರು. ಆದರೆ ಸಾಗರ್ ಅವರೊಂದಿಗೆ ಔಪಚಾರಿಕವಾಗಿ ಮಾತ್ರ ಮಾತನಾಡಿದ. ಚಿಕ್ಕಪ್ಪ ನನ್ನ ಬಳಿ ಬಂದು, ಮಗಳೇ, ನಿನ್ನ ಸಂತೋಷವನ್ನು ಕಂಡು ದೇವರು ನನ್ನನ್ನು ಕ್ಷಮಿಸಿದ್ದಾನೆ ಎಂದು ಅನ್ನಿಸುತ್ತಿದೆ ಎಂದರು. ನಾನು ಅವರನ್ನು ಮನಸಾರೆ ಕ್ಷಮಿಸಿದೆ. ಮದುವೆಯ ನಂತರ ನಾವು ಒಂದು ನೆಮ್ಮದಿಯ ಮನೆಗೆ ಬಂದೆವು. ಅದು ಅರಮನೆಯಾಗಿರಲಿಲ್ಲ, ಆದರೆ ಅದು ನನ್ನ ಇಷ್ಟದಂತೆ ನಿರ್ಮಿಸಿದ ಮನೆಯಾಗಿತ್ತು. ಸಾಗರ್ ಪ್ರತಿ ವಿಷಯದಲ್ಲೂ ನನಗೆ ಸಾಥ್ ನೀಡುತ್ತಿದ್ದನು. ಪ್ರತಿ ನಿರ್ಧಾರವನ್ನೂ ನನ್ನನ್ನು ಕೇಳಿಯೇ ತೆಗೆದುಕೊಳ್ಳುತ್ತಿದ್ದನು. ಒಂದು ದಿನ ನಾನು ಕೆಲಸ ಮಾಡಲು ಬಯಸುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಅವನು, ಖಂಡಿತ, ಏಕೆ ಮಾಡಬಾರದು ಎಂದನು. ನಾನು ಕೆಲಸ ಮಾಡಲು ಶಿಕ್ಷಕ ವೃತ್ತಿಯನ್ನು ಆರಿಸಿಕೊಂಡೆ. ಈಗ ನಾನು ಮಕ್ಕಳಿಗೆ ಪಾಠ ಮಾಡುತ್ತಿದ್ದೆ. ಯಾರು ತಾನೇ ಶಾಲೆಗೆ ಹೋಗಲು ಹಂಬಲಿಸುತ್ತಿದ್ದರೋ ಆ ಹುಡುಗಿ ಈಗ ಇತರರ ಕನಸುಗಳನ್ನು ನನಸು ಮಾಡುತ್ತಿದ್ದಳು. ಸಾಗರ್ ಪ್ರತಿದಿನ ನನ್ನೊಂದಿಗಿರುತ್ತಿದ್ದ, ಆದರೆ ಎಂದಿಗೂ ನನ್ನ ದಾರಿಗೆ ಅಡ್ಡಬರುತ್ತಿರಲಿಲ್ಲ. ನನ್ನ ಸ್ವಾತಂತ್ರ್ಯವೇ ನನ್ನ ಅತಿದೊಡ್ಡ ಸಂಪತ್ತು ಎಂದು ಅವನಿಗೆ ತಿಳಿದಿತ್ತು. ಒಂದು ರಾತ್ರಿ ನಾನು ಕನ್ನಡಿಯ ಮುಂದೆ ನಿಂತು ನನ್ನನ್ನು ನೋಡಿದೆ. ಹಳೆಯ ಗಾಯಗಳು ಈಗ ಮಾಯವಾಗಿದ್ದವು, ಆದರೆ ಅವುಗಳ ಪಾಠ ನನ್ನ ಬದುಕಿನ ಬುನಾದಿಯಾಗಿತ್ತು. ಸಾಗರ್ ಒಮ್ಮೆ ನನ್ನ ಬಳಿ, ನಿನಗೆ ಎಂದಾದರೂ ಒಂಟಿ ಎಂದು ಅನಿಸಿದರೆ ನನ್ನನ್ನು ಎಚ್ಚರಗೊಳಿಸು ಎಂದು ಹೇಳಿದ್ದ. ನಾನು ಮುಗುಳ್ನಕ್ಕೂ, ಈಗ ಅದರ ಅವಶ್ಯಕತೆ ಬೀಳುವುದಿಲ್ಲ. ನಿನಗೆ ಗೊತ್ತಾ, ನೀನು ಜೊತೆಗಿದ್ದೀಯಾ ಎಂಬ ಕಾರಣಕ್ಕೆ ನಾನು ನೆಮ್ಮದಿಯಿಂದ ನಿದ್ದೆ ಮಾಡುತ್ತೇನೆ ಎಂದೆ. ಮದುವೆಯಾದ ಒಂದು ತಿಂಗಳ ನಂತರ ನಾವು ಊರಿನಿಂದ ಹೊರಗೆ ಒಂದು ಸಣ್ಣ ಪ್ರವಾಸಿ ತಾಣಕ್ಕೆ ಹೋದೆವು. ಮೊದಲ ಬಾರಿಗೆ ಹೋಟೆಲ್ ಕೋಣೆಯಲ್ಲಿ ನಿರ್ಭಯವಾಗಿ ಉಳಿದುಕೊಂಡಿದ್ದೆ. ಅಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಇರಲಿಲ್ಲ ಅಥವಾ ಯಾವುದೇ ತಪ್ಪು ಉದ್ದೇಶವಿರಲಿಲ್ಲ. ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಾ, ಅಪ್ಪ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದೆ. ಸಾಗರ್, ಅವರು ಇದ್ದಿದ್ದರೆ ನಮ್ಮ ಮದುವೆ ಮಾಡಿಸುತ್ತಿದ್ದರು, ಏಕೆಂದರೆ ನಾನು ಯಾವಾಗಲೂ ನಿನಗೆ ಅರ್ಹನಾಗಲು ಪ್ರಯತ್ನಿಸುತ್ತಿದ್ದೆ ಎಂದನು. ನಾನು ಕೇಳಿದೆ, ಒಂದು ವೇಳೆ ನಾನು ಮದುವೆಗೆ ಒಪ್ಪದಿದ್ದರೆ ಎಂದು. ಸಾಗರ್, ಆಗಲೂ ನಾನು ಜೀವನವಿಡೀ ನಿನ್ನವನಾಗಿಯೇ ಇರುತ್ತಿದ್ದೆ ಮತ್ತು ನಿನ್ನ ನೆನಪಿನಲ್ಲಿ ಬದುಕುತ್ತಿದ್ದೆ ಎಂದನು. ಇದು ಕೇಳಿ ನನ್ನ ಮುಖದಲ್ಲಿ ಸಣ್ಣ ಮುಗುಳ್ನಗೆ ಬಂತು. ಈಗ ಜೀವನ ಶುರುವಾಗಿತ್ತು ಮತ್ತು ಹಳೆಯ ಪುಸ್ತಕ ಮುಚ್ಚಿಹೋಗಿತ್ತು. ಈ ಸಂಬಂಧ ಈ ಬಾರಿ ನನ್ನ ಇಷ್ಟದಂತೆ ನಡೆದಿತ್ತು. ಇದೇ ನನ್ನ ಅತಿದೊಡ್ಡ ಗೆಲುವಾಗಿತ್ತು. ಒಂದು ದಿನ ಸಾಗರ್ ತನ್ನ ಆಫೀಸ್ ಕೆಲಸದ ವಿಷಯವಾಗಿ ಅಹಮದಾಬಾದ್ಗೆ ಹೋಗಿದ್ದ. ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ. ಮಧ್ಯಾಹ್ನದ ಸಮಯವಾಗಿತ್ತು ಮತ್ತು ನಾನು ಶಾಲೆಯ ಮಕ್ಕಳ ಪ್ರಾಜೆಕ್ಟ್ ತಯಾರು ಮಾಡುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ನನ್ನ ಫೋನ್ ರಿಂಗಣಿಸಿತು. ಅದು ಅಪರಿಚಿತ ನಂಬರ್ ಆಗಿತ್ತು. ಕರೆ ಸ್ವೀಕರಿಸಿದಾಗ ಎದುರಿನಿಂದ ಧ್ವನಿ ಬಂತು. ನಮಸ್ತೆ ಆರತಿ, ನಾನು ಅವಿನಾಶ್ನ ಅಕ್ಕ ಮಾತನಾಡುತ್ತಿದ್ದೇನೆ. ಒಂದು ಕ್ಷಣ ನನ್ನ ಮೆದುಳು ಸ್ತಬ್ಧವಾದಂತಾಯಿತು. ನಾನು ಧ್ವನಿಯನ್ನು ಗುರುತಿಸಿದೆ, ಆದರೆ ಅದರ ಹಿಂದಿನ ಮುಖಗಳು ಎಂದೋ ಹಿಂದೆ ಸರಿದಿದ್ದವು. ನಾನು ಬಹಳ ಸಾಧಾರಣವಾಗಿ, ಹೌದು, ಎಲ್ಲರೂ ಕ್ಷೇಮ ಎಂದು ಉತ್ತರಿಸಿದೆ. ಅವಿನಾಶ್ಗೆ ಈಗ ಪಾರ್ಶ್ವವಾಯು ಪ್ಯಾರಲಿಸಿಸ್ ಆಗಿದೆ ಎಂದು ಅವರು ಹೇಳಿದರು. ಅವನ ಕೈ ಮತ್ತು ಕಾಲುಗಳು ಈಗ ಕೆಲಸ ಮಾಡುತ್ತಿಲ್ಲವಂತೆ. ಅವನ ಕೆಲಸದ ಪರಿಸ್ಥಿತಿಯು ತುಂಬಾ ಕೆಟ್ಟದಾಗಿದೆ. ಅವನು ಸಾಕಷ್ಟು ದಿನ ಆಸ್ಪತ್ರೆಯಲ್ಲಿದ್ದ, ಈಗ ಮನೆಯಲ್ಲಿದ್ದಾನೆ ಎಂದು ತಿಳಿಸಿದರು. ಅವರು ಮುಂದುವರಿಸಿ, ನಾನು ನಿನಗೆ ತಿಳಿಸೋಣ ಎಂದುಕೊಂಡೆ. ಏನೇ ಆದರೂ ನೀನು ಅವನ ಹೆಂಡತಿಯಾಗಿದ್ದವಳು. ನೀನು ಇಷ್ಟಪಟ್ಟರೆ ಹೋಗಿ ಅವನನ್ನು ನೋಡಬಹುದು ಎಂದರು. ಕೆಲವು ಕ್ಷಣಗಳ ಕಾಲ ನನ್ನ ಉಸಿರು ನಿಂತಂತಾಯಿತು. ಆದರೆ ನನ್ನ ಹೃದಯದಲ್ಲಿ ಈಗ ಅವನ ಬಗ್ಗೆ ಯಾವುದೇ ಭಾವನೆ ಉಳಿದಿರಲಿಲ್ಲ. ನಾನು ನೇರವಾಗಿ ಉತ್ತರಿಸಿದೆ, ನಾನು ಅವನಿಗಾಗಿ ಕೇವಲ ಪ್ರಾರ್ಥನೆ ಮಾಡಬಹುದು. ನೋಡುವುದು ಈಗ ಅನಿವಾರ್ಯವಲ್ಲ, ಏಕೆಂದರೆ ಅವನು ಈಗ ನನ್ನ ಜವಾಬ್ದಾರಿಯಲ್ಲ. ಸ್ವಲ್ಪ ಹೊತ್ತು ಮೌನ ಆವರಿಸಿತು.
ನಂತರ ಅವರು, ಈಗ ನಾವು ಕೂಡ ಸೋತು ಹೋಗಿದ್ದೇವೆ. ಅವನು ಪ್ರತಿಕ್ಷಣ ನಿನ್ನ ಹೆಸರನ್ನು ಹೇಳುತ್ತಾನೆ ಎಂದರು. ಕೆಲವೊಮ್ಮೆ ಕ್ಷಮೆ ಕೇಳುತ್ತಾನೆ, ಕೆಲವೊಮ್ಮೆ ಕಣ್ಣೀರು ಹಾಕುತ್ತಾ ಕುಳಿತುಕೊಳ್ಳುತ್ತಾನೆ. ಬಹುಶಃ ಅವನು ಯಾವುದೋ ವಿಷಯದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಎಂದು ಅವರು ಹೇಳಿದರು. ಇದನ್ನು ಕೇಳಿದ ತಕ್ಷಣ ನಾನು ಅವರ ಮಾತನ್ನು ಕತ್ತರಿಸಿ, ಪಶ್ಚಾತ್ತಾಪಕ್ಕೆ ಸರಿಯಾದ ಸಮಯದಲ್ಲಿ ಬೆಲೆ ತೆತ್ತರೆ ಮಾತ್ರ ಅದಕ್ಕೆ ಅರ್ಥವಿರುತ್ತದೆ ಎಂದೆ. ನಾನು ನನ್ನ ಬೆಲೆಯನ್ನು ಬಹಳ ಹಿಂದೆಯೇ ಚುಕ್ತಾ ಮಾಡಿದ್ದೇನೆ. ಈಗ ಏನೂ ಉಳಿದಿಲ್ಲ ಎಂದು ಹೇಳಿ ನಾನು ಫೋನಿಟ್ಟೆ. ಕೋಣೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತು. ನಾನು ನನ್ನನ್ನು ಸಂಭಾಳಿಸಿಕೊಂಡೆ ಮತ್ತು ಮತ್ತೆ ಮಕ್ಕಳ ಪ್ರಾಜೆಕ್ಟ್ ಕಡೆಗೆ ಗಮನ ಹರಿಸಿದೆ. ಏನೂ ನಡೆಯೇ ಇಲ್ಲ ಎಂಬಂತೆ. ಸಂಜೆ ಸಾಗರ್ ಕರೆ ಮಾಡಿದರು. ದಿನ ಹೇಗಿತ್ತು ಎಂದು ಕೇಳಿದರು. ಅವಿನಾಶ್ನ ಅಕ್ಕನ ಕರೆ ಬಂದಿತ್ತು ಎಂದು ನಾನು ಅವರಿಗೆ ಎಲ್ಲವನ್ನೂ ವಿವರವಾಗಿ ಹೇಳಿದೆ. ಅವರು, ಯಾರು ಹೇಗೆ ಮಾಡುತ್ತಾರೋ ಹಾಗೆಯೇ ಫಲ ಪಡೆಯುತ್ತಾರೆ. ನಿನಗೆ ಇಷ್ಟವಿದ್ದರೆ ಹೋಗಿ ನೋಡಬಹುದು. ಆದರೆ ಇದು ನಿನ್ನ ನಿರ್ಧಾರವಾಗಿರುತ್ತದೆ. ಯಾರೂ ನಿನ್ನನ್ನು ಒತ್ತಾಯಿಸುವುದಿಲ್ಲ ಎಂದರು. ನಾನು ಯಾವುದೇ ಸಂಕೋಚವಿಲ್ಲದೆ, ನನಗೆ ಅಲ್ಲಿಗೆ ಹೋಗುವ ಯಾವುದೇ ಅವಶ್ಯಕತೆ ಕಾಣುತ್ತಿಲ್ಲ. ನಾನು ನನ್ನ ಜೀವನದಲ್ಲಿ ಈಗ ಸಂಪೂರ್ಣವಾಗಿ ತೃಪ್ತಳಾಗಿದ್ದೇನೆ ಎಂದು ಹೇಳಿದೆ. ಮರುದಿನ ಶಾಲೆಯಲ್ಲಿ ಒಂದು ಮಗು ಪದೇ ಪದೇ ತನ್ನ ನೋಟ್ಬುಕ್ನಲ್ಲಿ ಏನನ್ನೋ ಅಳಿಸುತ್ತಿತ್ತು. ನಾನು ಅವಳ ಹತ್ತಿರ ಹೋಗಿ, ಏನಾಯಿತು ಮಗಳೇ ಎಂದು ಕೇಳಿದೆ. ಅವಳು, ನಾನು ಪದೇ ಪದೇ ತಪ್ಪು ಬರೆಯುತ್ತಿದ್ದೇನೆ ಎಂದಳು. ನಾನು ನಗುತ್ತಾ, ಪರವಾಗಿಲ್ಲ, ಹೊಸ ಪುಟ ತೆಗೆದುಕೋ ಮತ್ತು ಅಲ್ಲಿಂದ ಮತ್ತೆ ಪ್ರಾರಂಭಿಸು. ಅಳಿಸುವುದರಿಂದ ಸಮಯವೂ ಹೋಗುತ್ತದೆ ಮತ್ತು ಕೆಲವು ಕಲೆಗಳು ಹಾಗೆ ಉಳಿಯುತ್ತವೆ ಎಂದೆ. ನನ್ನ ಮಾತುಗಳೇ ನನ್ನ ಹೃದಯಕ್ಕೆ ತಟ್ಟಿದವು. ಅವಿನಾಶ್ ಜೊತೆಗಿನ ಸಂಬಂಧ ಅಳಿಸಿ ಹಾಕುವಂತಹದ್ದಲ್ಲ. ಅದು ಹರಿದು ಹಾಕಿ ಪಕ್ಕಕ್ಕಿಟ್ಟ ಪುಟವಾಗಿತ್ತು. 2 ದಿನಗಳ ನಂತರ ಅಡುಗೆ ಮಾಡುತ್ತಿದ್ದಾಗ ಸಾಗರ್ ಬಳಿ, ನಿನಗೆ ಗೊತ್ತಾ, ನನಗೀಗ ನೋವಾಗುತ್ತಿಲ್ಲ ಎಂದೆ. ಆದರೆ ಆಶ್ಚರ್ಯವಾಗುತ್ತದೆ, ಯಾರು ಇತರರ ಜೀವನವನ್ನು ತಮ್ಮ ಅವಶ್ಯಕತೆಯೆಂದು ತಿಳಿದು ಬಿಟ್ಟುಬಿಡುತ್ತಾರೋ ಅವರಿಗೆ ಕಂತುಗಳಲ್ಲಿ ಸಾಗುವ ತಮ್ಮದೇ ಜೀವನ ಹೇಗೆ ಅನ್ನಿಸುತ್ತಿರಬಹುದು ಎಂದು ಕೇಳಿದೆ. ಸಾಗರ್ ನನ್ನ ಕಡೆ ನೋಡಿ, ಇದೇ ವ್ಯತ್ಯಾಸ ಗೌರವ ಕೊಡುವುದಕ್ಕೂ ಮತ್ತು ಗೌರವವನ್ನು ಕೊಂಡುಕೊಳ್ಳುವುದಕ್ಕೂ. ನೀನು ಗೌರವವನ್ನು ಗಳಿಸಿದೆ, ಜೀವನ ನಿನಗೆ ನ್ಯಾಯ ಒದಗಿಸಿತು ಎಂದರು. ನಾನು, ಮತ್ತು ಪ್ರಪಂಚ ನನ್ನನ್ನು ತಳ್ಳುವಾಗ ನೀನು ನನ್ನ ಕೈ ಹಿಡಿದೆ ಎಂದೆ. ಮರುದಿನ ಶಾಲೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮವಿತ್ತು. ಅದಕ್ಕೆ ನಾನು ಮಕ್ಕಳ ಪೋಷಕರನ್ನು ಆಹ್ವಾನಿಸಿದ್ದೆ. ನಾನು ವೇದಿಕೆಯ ಮೇಲೆ ಹೋದಾಗ ಮೊದಲ ಬಾರಿಗೆ ನನ್ನ ಧ್ವನಿ ಯಾವುದೇ ಸತ್ಯವನ್ನು ಹೇಳಲು ಸ್ವತಂತ್ರವಾಗಿದೆ ಎಂದು ಅನ್ನಿಸಿತು. ನಾನು ಹೇಳಿದೆ, ಗೌರವ ಎನ್ನುವುದು ವಸ್ತುವಲ್ಲ, ಅದು ಹೃದಯದಿಂದ ಸಿಗುವ ಒಂದು ಭಾವನೆ. ಯಾರಾದರೂ ನಿಮಗೆ ಗೌರವ ಕೊಡದಿದ್ದರೆ ನಿಮ್ಮ ಗೌರವವನ್ನು ನೀವೇ ಕಾಪಾಡಿಕೊಳ್ಳಬೇಕು. ನನ್ನ ಮಾತು ಮುಗಿಯುತ್ತಿದ್ದಂತೆಯೇ ಇಡೀ ಶಾಲೆಯಲ್ಲಿ ಚಪ್ಪಾಳೆಗಳ ಸದ್ದು ಮೊಳಗಿತು. ಹಿಂದೆ ಕುಳಿತಿದ್ದ ಸಾಗರ್ ನನ್ನನ್ನು ನೋಡುತ್ತಿದ್ದರು. ಅವರ ಮುಖದಲ್ಲಿ ಒಂದು ಮೂಕ ಹೆಮ್ಮೆ ಇತ್ತು. ರಾತ್ರಿ ನಾನು ಟೆರೇಸ್ ಮೇಲೆ ಹೋದೆ. ಆಕಾಶ ಸಂಪೂರ್ಣ ಸ್ವಚ್ಛವಾಗಿತ್ತು ಮತ್ತು ನಕ್ಷತ್ರಗಳು ಪೂರ್ಣ ಹೊಳಪಿನಿಂದ ಮಿಂಚುತ್ತಿದ್ದವು. ನನ್ನ ಕೈಯಲ್ಲಿ ಚಹಾದ ಕಪ್ ಇತ್ತು ಮತ್ತು ಹೃದಯದಲ್ಲಿ ನೆಮ್ಮದಿ ಇತ್ತು. ಈಗ ಅವಿನಾಶ್ನ ಸುದ್ದಿಗಳು ಯಾವುದೋ ಕಥೆಯಂತೆ ಕಾಣುತ್ತಿದ್ದವು. ಅವನು ಈಗ ಕೇವಲ ಒಂದು ಉದಾಹರಣೆಯಾಗಿದ್ದ. ಸಾಗರ್ ನನ್ನ ಹತ್ತಿರ ಬಂದು ಕುಳಿತರು ಮತ್ತು ಕೆಲವೊಮ್ಮೆ ಅಪರಿಚಿತರ ಸುದ್ದಿಯೂ ನೆಮ್ಮದಿ ನೀಡುತ್ತದೆ ಅಲ್ಲವೇ ಎಂದರು. ನಾನು ಅವರ ಕಡೆ ನೋಡಿ, ಹೌದು, ಆದರೆ ಅದಕ್ಕಿಂತ ಹೆಚ್ಚು ನೆಮ್ಮದಿ ನಾನೀಗ ಯಾರದ್ದೋ ನಿರ್ಧಾರದ ಫಲಿತಾಂಶವಲ್ಲ ಎಂಬ ವಿಷಯದಲ್ಲಿದೆ ಎಂದೆ. ನಾವಿಬ್ಬರೂ ಅಲ್ಲಿಯೇ ಕುಳಿತಿದ್ದೆವು. ಗಾಳಿ ಬೀಸುತ್ತಿತ್ತು ಮತ್ತು ನನ್ನ ಜೀವನ ಈಗ ಒಂದು ಹೊಸ ಸೀಮೆಗೆ ಕಾಲಿಟ್ಟಿತ್ತು. ಈಗ ಹಳೆಯ ಬೀದಿಗಳಲ್ಲಿ ನನ್ನ ಹೆಜ್ಜೆಗಳು ಬೀಳುತ್ತಿರಲಿಲ್ಲ, ಆದರೆ ಆ ಬೀದಿಗಳ ಗುರುತುಗಳು ಇನ್ನೂ ನನ್ನ ಹೃದಯದಲ್ಲಿದ್ದವು. ಮನುಷ್ಯ ತನ್ನ ಗಾಯಗಳಿಂದ ಚಿನ್ನವನ್ನೇ ಹುಡುಕಿದರೂ ನೋವು ಕೊಟ್ಟವರಿಗೆ ಅದೇ ಫಲಿತಾಂಶ ಕೊನೆಗೆ ಅವರ ಮುಂದೆ ತಿರುಗಿ ಬಂದೇ ಬರುತ್ತದೆ ಎಂದು ಆ ಗುರುತುಗಳು ನನಗೆ ಯಾವಾಗಲೂ ನೆನಪಿಸುತ್ತಿದ್ದವು. ಆ ಸಂಜೆ ಹವಾಮಾನ ಸ್ವಲ್ಪ ವಿಭಿನ್ನವಾಗಿತ್ತು. ಗಾಳಿಯೇ ಯಾವುದೋ ರಹಸ್ಯವನ್ನು ಬಚ್ಚಿಟ್ಟಂತೆ ಭಾಸವಾಗುತ್ತಿತ್ತು. ನಾನು ಬಾಲ್ಕನಿಯಲ್ಲಿ ಕುಳಿತಿದ್ದೆ. ಎದುರು ಸಾಗರ್ ಗಿಡಗಳಿಗೆ ನೀರು ಹಾಕುತ್ತಿದ್ದ. ಅವನ ಪ್ರತಿ ಕೆಲಸದಲ್ಲೂ ಒಂದು ಅಚ್ಚುಕಟ್ಟುತನವಿತ್ತು. ಅವನಿಗೆ ಪ್ರತಿ ವಸ್ತುವಿನ ಮೇಲೂ ಕಾಳಜಿ ಇದ್ದಂತೆ ಕಾಣುತ್ತಿತ್ತು. ನಾನು ಬಹಳ ಹೊತ್ತು ಅವನನ್ನು ನೋಡುತ್ತಾ ಕುಳಿತಿದ್ದೆ. ನಂತರ ನನ್ನನ್ನೇ ಒಂದು ಪ್ರಶ್ನೆ ಕೇಳಿಕೊಂಡೆ. ನಾನು ಎಂದಾದರೂ ಅವನಿಗೆ ನನ್ನ ಮನಸ್ಸಿನ ಮಾತನ್ನು ಹೇಳಿದ್ದೇನೆಯೇ? ಬಹುಶಃ ಇಲ್ಲ. ಬಹುಶಃ ನಾನು ಎಂದಿಗೂ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅವನ ಜೊತೆಗಿದ್ದಾಗ ನಾನು ನನ್ನನ್ನು ಅತ್ಯಂತ ಸುರಕ್ಷಿತವಾಗಿ ಭಾವಿಸುತ್ತೇನೆ ಎಂದು ಹೇಳಿರಲಿಲ್ಲ. ರಾತ್ರಿ ಊಟ ಮಾಡಿ ಅವನು ತನ್ನ ಕೋಣೆಗೆ ಹೋಗುವಾಗ ನಾನು ಧೈರ್ಯ ತಂದುಕೊಂಡೆ. ಸಾಗರ್, ನೀನು ನನ್ನ ಜೊತೆ ಸ್ವಲ್ಪ ಹೊತ್ತು ಕೂರಬಹುದೇ ಎಂದು ಕೇಳಿದೆ. ಅವನು ನಗುತ್ತಾ, ಏಕಿಲ್ಲ ಎಂದನು. ನಾನು ಕಿಟಕಿಯ ಕಡೆಗೆ ಬೊಟ್ಟು ಮಾಡಿದೆ. ಬಾ, ಅಲ್ಲಿ ಕೂರೋಣ. ಅಲ್ಲಿ ಗಾಳಿ ಮತ್ತು ಬೆಳದಿಂಗಳು ಎರಡೂ ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳಬಹುದು.
ನಾವಿಬ್ಬರೂ ಮೌನವಾಗಿ ಕುಳಿತಿದ್ದೆವು. ನಾನು ನನ್ನ ದೃಷ್ಟಿಯನ್ನು ಆಕಾಶದ ಕಡೆಗೆ ತಿರುಗಿಸಿದೆ. ಉತ್ತರಗಳು ಅಲ್ಲೇ ಅಡಗಿವೆಯೇನೋ ಎಂಬಂತೆ. ನಂತರ ಮೆಲ್ಲನೆಯ ಧ್ವನಿಯಲ್ಲಿ ಹೇಳಿದೆ, ಸಾಗರ್, ನಿನಗೆ ಗೊತ್ತಾ, ನೀನು ನನ್ನ ಜೀವನದ ಮೊದಲ ವ್ಯಕ್ತಿ ಯಾರು ನನ್ನನ್ನು ಅರ್ಥಮಾಡಿಕೊಂಡಿದ್ದು ಮಾತ್ರವಲ್ಲ, ನನ್ನ ಮೌನವನ್ನೂ ಆಲಿಸಿದವರು. ನೀನು ನನ್ನನ್ನು ಎಂದಿಗೂ ಯಾವುದೇ ಬಂಧನದಲ್ಲಿ ಹಾಕಲಿಲ್ಲ, ಬದಲಾಗಿ ನನ್ನನ್ನು ನನ್ನೊಂದಿಗೆ ಜೋಡಿಸಿದೆ. ಇಂದು ನಾನು ನನ್ನನ್ನು ಅತ್ಯಂತ ಪರಿಪೂರ್ಣವಾಗಿ ನಿನ್ನೊಂದಿಗೆ ಕಾಣುತ್ತೇನೆ. ಸಾಗರ್ ನನ್ನ ಮಾತನ್ನು ಕೇಳಿ ಏನೂ ಹೇಳದೆ ನನ್ನ ಕೈ ಹಿಡಿದುಕೊಂಡನು. ಅವನ ಕಣ್ಣುಗಳಲ್ಲಿ ಒಂದು ಹೊಳಪಿತ್ತು. ನನ್ನ ಮಾತುಗಳು ಅವನ ಆತ್ಮವನ್ನು ತಲುಪಿದಂತೆ ಕಾಣುತ್ತಿತ್ತು. ನಂತರ ಅವನು ಹೇಳಿದ, ಆರತಿ, ನೀನು ಹೇಳಿದ್ದು ನನಗೀಗ ಇಡೀ ಪ್ರಪಂಚಕ್ಕಿಂತ ಮಿಗಿಲು. ಆದರೆ ನಾನು ಎಂದಿಗೂ ನಿನ್ನೊಂದಿಗೆ ಆತುರ ಮಾಡಲಿಲ್ಲ, ಏಕೆಂದರೆ ನಿನ್ನ ಪ್ರತಿಯೊಂದು ನಿರ್ಧಾರವೂ ನಿನ್ನದೇ ಸಮಯದಲ್ಲಿ ಆಗಬೇಕಿತ್ತು. ಇಂದು ನೀನು ನಿನ್ನಷ್ಟಕ್ಕೆ ಇದನ್ನು ಹೇಳಿದಾಗ ನಂಬು, ಇದು ನನಗೆ ಅತ್ಯಂತ ದೊಡ್ಡ ಸಂಪತ್ತು. ನಾವು ಬಹಳ ಹೊತ್ತು ಮಾತನಾಡುತ್ತಾ ಕುಳಿತಿದ್ದೆವು. ಬೆಳದಿಂಗಳು ನಮ್ಮ ಮಾತುಗಳಿಗೆ ಸಾಕ್ಷಿಯಾಗುತ್ತಿತ್ತು. ಗಾಳಿ ನಮ್ಮ ನಡುವಿನ ಮೌನವನ್ನು ಸ್ಪರ್ಶಿಸಿ ಹರಿಯುತ್ತಿತ್ತು. ಆ ರಾತ್ರಿ ನಾನು ಮೊದಲ ಬಾರಿಗೆ ಅನುಭವಿಸಿದೆ, ಪ್ರೀತಿಯೆಂದರೆ ಪಡೆಯುವುದಲ್ಲ, ಬದಲಾಗಿ ಅದು ಕೇಳದೆಯೇ ಸಿಗುವ ಮತ್ತು ಪ್ರತಿದಿನ ನಿಭಾಯಿಸಬೇಕಾದ ಒಂದು ನೆಮ್ಮದಿ. ಈಗ ನಮ್ಮಿಬ್ಬರ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿತ್ತು. ಅವನು ಪ್ರತಿದಿನ ಬೆಳಿಗ್ಗೆ ನನ್ನ ಚಹಾದ ಸಿಹಿಯಂತೆ ಬೆರೆಯುತ್ತಿದ್ದನು ಮತ್ತು ಪ್ರತಿ ರಾತ್ರಿ ತನ್ನ ಮಾತುಗಳಿಂದ ನನ್ನ ಆಯಾಸವನ್ನು ಹಗುರ ಮಾಡುತ್ತಿದ್ದನು. ಶಾಲೆಯ ಮಕ್ಕಳ ನೋಟ್ಬುಕ್ಗಳ ನಡುವೆ ಈಗ ನನ್ನ ಜೀವನದ ಕಥೆಯೂ ಬರೆಯಲ್ಪಡುತ್ತಿತ್ತು. ಹಲವು ತಿಂಗಳುಗಳು ಕಳೆದವು. ಪ್ರತಿದಿನ ನಮ್ಮಿಬ್ಬರ ನಡುವೆ ಹೊಸ ತಿಳುವಳಿಕೆ ಮತ್ತು ಆಪ್ತತೆ ಬೆಳೆಯುತ್ತಿತ್ತು. ಈಗ ನಾನು ಯಾರದ್ದೋ ನೆರಳಿನಲ್ಲಿ ಅಲ್ಲ, ಬದಲಾಗಿ ಜೊತೆಯಲ್ಲಿ ನಡೆಯುತ್ತಿದ್ದೆ. ಒಂದು ದಿನ ನಾನು ಮತ್ತು ಸಾಗರ್ ಲಾಂಗ್ ಡ್ರೈವ್ಗೆ ಹೋದೆವು. ರಸ್ತೆ ಸಂಪೂರ್ಣ ನಿರ್ಜನವಾಗಿತ್ತು, ಆದರೆ ನನ್ನ ಹೃದಯದಲ್ಲಿ ಪ್ರತಿಯೊಂದು ಮಾತು ಪ್ರತಿಧ್ವನಿಸುತ್ತಿತ್ತು. ನಾನು ಹೇಳಿದೆ, ಸಾಗರ್, ಎಂದಾದರೂ ನಮ್ಮ ಜೀವನದಲ್ಲಿ ಒಂದು ಪುಟ್ಟ ನಗು ಬಂದರೆ ಅದು ನಿನ್ನ ನಗುವಿನಂತೆಯೇ ಇರಬೇಕೆಂದು ನಾನು ಬಯಸುತ್ತೇನೆ. ಅದು ಪ್ರತಿ ನೋವನ್ನು ಮರೆಮಾಚುವಂತಿರಲಿ ಮತ್ತು ಪ್ರತಿ ನೆಮ್ಮದಿಯನ್ನು ಹಂಚುವಂತಿರಲಿ. ಸಾಗರ್ ನನ್ನ ಕಡೆ ನೋಡಿ, ಆ ನಗು ನಮ್ಮದಾದರೆ ಪ್ರಪಂಚದ ಎಲ್ಲಾ ಕಷ್ಟಗಳು ನನಗೆ ಗೌಣವಾಗುತ್ತವೆ ಎಂದನು. ಅಲ್ಲಿಂದಲೇ ನಮ್ಮ ಹೊಸ ಪಯಣದ ಆರಂಭವಾಯಿತು. ಆ ಸಂಜೆಯ ನಂತರ ನಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗಲು ಶುರುವಾಯಿತು. ಇಲ್ಲ, ಆ ಬದಲಾವಣೆ ಹೊರಗಿನಿಂದ ಆಗಿರಲಿಲ್ಲ, ಅದು ನಮ್ಮೊಳಗಿನಿಂದ ಬಂದಿತ್ತು. ಒಣಗಿದ ಭೂಮಿಯ ಮೇಲೆ ಮೊದಲ ಬಾರಿಗೆ ಮಳೆ ಬಿದ್ದಂತೆ. ನಿಂತುಹೋದ ಗಾಳಿ ಮತ್ತೆ ಉಸಿರಾಡಲು ಕಲಿತಂತೆ. ಸಾಗರ್ ಈಗಲೂ ಹಾಗೆಯೇ ಇದ್ದನು, ಸರಳ, ಶಾಂತ ಮತ್ತು ಗಂಭೀರ. ಆದರೆ ಈಗ ಅವನ ಪ್ರತಿಯೊಂದು ಮಾತಿನಲ್ಲೂ ಮತ್ತಷ್ಟು ಆಳ ಸೇರಿಕೊಂಡಿತ್ತು ಮತ್ತು ನನ್ನ ಪ್ರತಿ ನಗುವಿನಲ್ಲೂ ಹೊಸ ನಂಬಿಕೆ ಸೇರಿಕೊಂಡಿತ್ತು. ನಾವಿಬ್ಬರೂ ನಮ್ಮ ಕೆಲಸಗಳಲ್ಲಿ ಬ್ಯೂಸಿಯಾಗಿರುತ್ತಿದ್ದೆವು, ಆದರೆ ಪ್ರತಿ ಸಂಜೆ ನಮ್ಮದಾಗಿರುತ್ತಿತ್ತು. ಒಂದು ಕಪ್ ಚಹಾ, 2 ಕುರ್ಚಿಗಳು ಮತ್ತು ನಮ್ಮ ನಡುವೆ ಹೊರೆ ಎನಿಸದ ಒಂದು ಮೌನ. ಒಂದು ದಿನ ಶಾಲೆಯಿಂದ ಹಿಂದಿರುಗುವಾಗ ನನಗೆ ಸ್ವಲ್ಪ ಸುಸ್ತು ಎನಿಸಿತು. ಸಾಗರ್, ಡಾಕ್ಟರ್ ಹತ್ತಿರ ಹೋಗೋಣ ಎಂದರು. ನಾನು ನಗುತ್ತಾ, ಅರೇ ಇಲ್ಲ, ಏನೂ ಇಲ್ಲ, ಬರೀ ಹವಾಮಾನ ಬದಲಾವಣೆ ಅಷ್ಟೇ ಎಂದೆ. ಆದರೆ ಅವನು ಪಟ್ಟು ಹಿಡಿದನು ಮತ್ತು ನಾವು ಡಾಕ್ಟರ್ ಬಳಿ ಹೋದೆವು. ವರದಿ ಬಂದಾಗ ಡಾಕ್ಟರ್, ಶುಭಾಶಯಗಳು, ನೀವು ತಾಯಿಯಾಗಲಿದ್ದೀರಿ ಎಂದರು. ಒಂದು ಕ್ಷಣ ನಾನು ಮೌನವಾಗಿದ್ದೆ, ಯಾರೋ ಸಮಯವನ್ನು ತಡೆಹಿಡಿದಂತೆ. ನನ್ನ ಕಣ್ಣಲ್ಲಿ ನೀರು ಬಂತು. ಆದರೆ ಅದು ದುಃಖದ ಕಣ್ಣೀರಾಗಿರಲಿಲ್ಲ, ಬದಲಾಗಿ ಹೊಸ ಭರವಸೆಯದಾಗಿತ್ತು. ನಾನು ಸಾಗರ್ ಕಡೆ ನೋಡಿದೆ, ಅವನು ಮೌನವಾಗಿದ್ದ. ಆದರೆ ಅವನ ಕಣ್ಣುಗಳು ಮಾತನಾಡುತ್ತಿದ್ದವು. ಅವನು ಈ ಕ್ಷಣವನ್ನು ವರ್ಷಗಳಿಂದ ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದನೇನೋ ಎಂಬಂತೆ. ನಾವು ಮನೆಗೆ ಮರಳಿದೆವು ಮತ್ತು ದಾರಿಯುದ್ದಕ್ಕೂ ಏನೂ ಮಾತನಾಡಲಿಲ್ಲ. ಬರೀ ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡಿದ್ದೆವು. ಮನೆಯ ಮೆಟ್ಟಿಲುಗಳು ಈಗ ಇನ್ನೂ ವಿಶೇಷವಾಗಿ ಕಾಣುತ್ತಿದ್ದವು, ಪ್ರತಿ ಇಟ್ಟಿಗೆಯಲ್ಲೂ ಹೊಸ ಕನಸು ಸೇರಿಕೊಂಡಂತೆ. ಆ ರಾತ್ರಿ ನಾನು ಮೊದಲ ಬಾರಿಗೆ ನನ್ನ ಹಳೆಯ ಭಯಕ್ಕೆ ಹೇಳಿದೆ, ಈಗ ನಿನ್ನ ಕೆಲಸವಿಲ್ಲ, ಏಕೆಂದರೆ ಈಗ ನಾನು ಕೇವಲ ಒಬ್ಬ ಮಹಿಳೆಯಲ್ಲ, ನಾನು ತಾಯಿಯಾಗಲಿದ್ದೇನೆ. ಸಾಗರ್ ಪ್ರತಿದಿನ ನನ್ನ ಆರೈಕೆ ಮಾಡಿದನು, ಹೂವಿನ ದಳವನ್ನು ಹಿಡಿದಿಟ್ಟುಕೊಳ್ಳುವಂತೆ. ಅವನು ಪ್ರತಿಯೊಂದನ್ನೂ ಗಮನಿಸುತ್ತಿದ್ದನು, ನನ್ನ ಊಟದಿಂದ ಹಿಡಿದು ನನ್ನ ಆಯಾಸದವರೆಗೆ. ಅವನು ನನ್ನ ಮನಸ್ಸನ್ನು ಓದಿದಂತೆ ಪ್ರತಿಯೊಂದು ಸಣ್ಣ ವಿಷಯವನ್ನೂ ಅರ್ಥಮಾಡಿಕೊಳ್ಳುತ್ತಿದ್ದನು. ಆ ದಿನ ಬೇಗನೆ ಬಂತು. ನನ್ನ ಮಡಿಲಲ್ಲಿ ಒಂದು ಪುಟ್ಟ ಜೀವ ಬಂದಿತು. ಒಂದು ಹೆಣ್ಣು ಮಗು ನನ್ನ ಪ್ರಪಂಚವನ್ನು ಪೂರ್ಣಗೊಳಿಸಿತು. ಅವಳ ಕಣ್ಣುಗಳಲ್ಲಿ ಸಾಗರ್ ಕಣ್ಣುಗಳಲ್ಲಿದ್ದ ಅದೇ ಆಳವಿತ್ತು ಮತ್ತು ಅವಳ ಬೆರಳುಗಳು ನನ್ನ ಬೆರಳುಗಳನ್ನು ಎಷ್ಟು ಗಟ್ಟಿಯಾಗಿ ಹಿಡಿದಿದ್ದವೆಂದರೆ, ನೀನು ಇನ್ನು ಮುಂದೆ ಎಂದಿಗೂ ಒಂಟಿಯಾಗಿರಬೇಕಿಲ್ಲ ಎಂದು ಹೇಳುವಂತಿತ್ತು. ನಾವು ಅವಳಿಗೆ ಅನನ್ಯ ಎಂದು ಹೆಸರಿಟ್ಟೆವು, ಏಕೆಂದರೆ ಅವಳು ನಮ್ಮ ಸಂಬಂಧದ ಗುರುತಾಗಿದ್ದಳು. ನನ್ನ ಗರ್ಭದ ಕುರುಹು ಮತ್ತು ನನ್ನ ಜೀವನದ ಅತಿದೊಡ್ಡ ಗೆಲುವಾಗಿದ್ದಳು.
ಅನನ್ಯಳ ಜೊತೆ ದಿನಗಳು ಹೇಗೆ ಕಳೆಯುತ್ತಿದ್ದವು ಎಂಬುದೇ ತಿಳಿಯುತ್ತಿರಲಿಲ್ಲ. ಅವಳು ನಗುವಾಗ ಇಡೀ ಮನೆ ನಗುತ್ತಿತ್ತು. ಅವಳು ಅಳುವಾಗ ಇಡೀ ವಾತಾವರಣವೇ ಮಂಕಾದಂತೆ ಭಾಸವಾಗುತ್ತಿತ್ತು. ಸಾಗರ್ ಅವಳನ್ನು ಎತ್ತಿಕೊಂಡು ಕಥೆಗಳನ್ನು ಹೇಳುತ್ತಿದ್ದನು ಮತ್ತು ನಾನು ದೂರದಿಂದ ನೋಡುತ್ತಿದ್ದೆ. ನನ್ನ ಇಡೀ ಪ್ರಪಂಚ ಒಂದು ಚಿತ್ರದಲ್ಲಿ ಸೆರೆಯಾದಂತೆ. ನಾನು ಟೀಚಿಂಗ್ ಕೆಲಸವನ್ನು ಸ್ವಲ್ಪ ಕಡಿಮೆ ಮಾಡಿದೆ, ಇದರಿಂದ ನನ್ನ ಮಗಳೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ಎಂದು. ಆದರೆ ಶಾಲೆಯ ಮಕ್ಕಳ ಮೇಲಿನ ನನ್ನ ಪ್ರೀತಿ ಹಾಗೆಯೇ ಇತ್ತು. ನಾನು ಈಗ ಶಾಲೆಯಲ್ಲಿ ತಾಯಂದಿರಿಗಾಗಿ ಒಂದು ಸೆಮಿನಾರ್ ಶಿಬಿರ ಪ್ರಾರಂಭಿಸಿದೆ. ಇದರಲ್ಲಿ ನಾನು ಅವರಿಗೆ ತಮ್ಮೊಂದಿಗೆ ಹೇಗೆ ಸಂಪರ್ಕ ಸಾಧಿಸುವುದು ಮತ್ತು ತಮ್ಮದೇ ಆದ ಗುರುತನ್ನು ಹೇಗೆ ಮಾಡಿಕೊಳ್ಳುವುದು ಎಂದು ಹೇಳಿಕೊಡುತ್ತಿದ್ದೆ. ಅಲ್ಲಿಗೆ ಬರುತ್ತಿದ್ದ ಪ್ರತಿಯೊಬ್ಬ ಮಹಿಳೆಯೂ ನನ್ನೊಳಗಿನ ಹಳೆಯ ನೋವನ್ನು ಗುರುತಿಸುತ್ತಿದ್ದರು ಮತ್ತು ಪ್ರತಿ ಬಾರಿ ನಾನು ಅನನ್ಯಳನ್ನು ಎತ್ತಿಕೊಂಡು ವೇದಿಕೆಯ ಮೇಲೆ ಹೋದಾಗ ಇಡೀ ಶಾಲೆ ಚಪ್ಪಾಳೆಗಳಿಂದ ಮೊಳಗುತ್ತಿತ್ತು. ಆ ಚಪ್ಪಾಳೆಗಳು ನನಗಾಗಿ ಮಾತ್ರವಲ್ಲ, ಮುರಿದು ಮತ್ತೆ ತನ್ನನ್ನು ಜೋಡಿಸಿಕೊಂಡ ಪ್ರತಿಯೊಬ್ಬ ಮಹಿಳೆಗಾಗಿಯೂ ಆಗಿತ್ತು. ಒಂದು ಸಂಜೆ ನಾವು ಟೆರೇಸ್ ಮೇಲೆ ಕುಳಿತಿದ್ದಾಗ ಮತ್ತು ಗಾಳಿ ತುಂಬಾ ಶಾಂತವಾಗಿದ್ದಾಗ ಸಾಗರ್ ಹೇಳಿದರು, ನಿನಗೆ ಗೊತ್ತಾ ಆರತಿ, ನಾನು ನಿನ್ನನ್ನು ಮೊದಲು ನೋಡಿದಾಗ ಈ ಹುಡುಗಿ ಒಂದು ದಿನ ತುಂಬಾ ಎತ್ತರಕ್ಕೆ ಹಾರುತ್ತಾಳೆ ಎಂದು ನನಗೆ ಅನ್ನಿಸಿತ್ತು. ಮತ್ತು ಇಂದು ನಾನು ನಿನ್ನನ್ನು ನೋಡಿದಾಗ ನೀನು ಕೇವಲ ಹಾರಾಟ ನಡೆಸಿದ್ದಲ್ಲದೆ ನನ್ನನ್ನೂ ನಿನ್ನ ಜೊತೆ ಕರೆದುಕೊಂಡು ಬಂದಿದ್ದೀಯಾ ಎಂದು ನನಗೆ ಅನ್ನಿಸುತ್ತದೆ. ನಾನು ಮುಗುಳ್ನಕ್ಕೂ ಸಾಗರ್, ನಿನ್ನ ಸಾಥ್ ಇಲ್ಲದಿದ್ದರೆ ನಾನು ಇಂದಿಗೂ ಯಾವುದೋ ಕೋಣೆಯ ಮೂಲೆಯಲ್ಲಿ ಕುಳಿತಿರುತ್ತಿದ್ದೆ ಎಂದೆ. ಆದರೆ ಈಗ ನಾನು ಕನ್ನಡಿಯಲ್ಲಿ ನೋಡಿದಾಗ ಒಬ್ಬ ಬಲಶಾಲಿ ಮತ್ತು ಸಂತೋಷಭರಿತ ಮಹಿಳೆ ಕಾಣಿಸುತ್ತಾಳೆ. ಅವಳಿಗೆ ಈಗ ಯಾರ ಅನುಮತಿಯೂ ಬೇಕಿಲ್ಲ. ನಾವಿಬ್ಬರೂ ನಮ್ಮ ಮಗಳನ್ನು ಎತ್ತಿಕೊಂಡೆವು ಮತ್ತು ಬಹಳ ಹೊತ್ತು ಹಾಗೆಯೇ ಕುಳಿತಿದ್ದೆವು, ಸಮಯವನ್ನು ತಡೆಹಿಡಿದಂತೆ. ಯಾವುದೋ ಅಪೂರ್ಣ ಪುಸ್ತಕ ಕೊನೆಗೂ ಪೂರ್ಣಗೊಂಡಂತೆ. ಸಮಯ ತನ್ನ ಗತಿಯಲ್ಲಿ ಸಾಗುತ್ತಿತ್ತು ಮತ್ತು ಅನನ್ಯಗೆ ಈಗ 5 ವರ್ಷವಾಗಿತ್ತು. ಅವಳು ನಾನು ಕಲ್ಪಿಸಿಕೊಂಡಂತೆಯೇ ಇದ್ದಳು, ನಿರ್ಭೀತ, ಕುತೂಹಲಕಾರಿ ಮತ್ತು ದಯಾಳು. ಒಂದು ದಿನ ಶಾಲೆಯಲ್ಲಿ ಅನನ್ಯಳ ಟೀಚರ್ ಮಕ್ಕಳಿಗೆ ನನ್ನ ಆದರ್ಶ ವಿಷಯದ ಮೇಲೆ ಏನಾದರೂ ಬರೆಯಲು ಹೇಳಿದರು. ಸಂಜೆ ಅನನ್ಯ ಮನೆಗೆ ಬಂದಾಗ ಅವಳು ತನ್ನ ಪುಟ್ಟ ಬೆರಳುಗಳಿಂದ ಬರೆದ ನೋಟ್ಬುಕ್ ಅನ್ನು ನನ್ನ ಮುಂದಿಟ್ಟಳು. ಅವಳು ಬರೆದಿದ್ದಳು, ನನ್ನ ಅಮ್ಮ ಪ್ರಪಂಚದ ಅತ್ಯಂತ ಬಲಶಾಲಿ ವ್ಯಕ್ತಿ, ಏಕೆಂದರೆ ಅವರು ಇತರರ ಕಣ್ಣೀರು ಒರೆಸಿ ನಗುವುದನ್ನು ಕಲಿಸಿದ್ದಾರೆ. ಆ ಕೆಲವೇ ಪದಗಳನ್ನು ಓದಿ ನನ್ನ ಕಣ್ಣುಗಳು ಒದ್ದೆಯಾದವು. ಸಾಗರ್ ನನ್ನ ಭುಜದ ಮೇಲೆ ಕೈಯಿಟ್ಟು, ಆರತಿ, ನೀನು ಕೇವಲ ಮಗಳನ್ನು ಬೆಳೆಸಿಲ್ಲ, ನೀನು ಎಂತಹ ಭವಿಷ್ಯದ ಅಡಿಪಾಯ ಹಾಕಿದ್ದೀಯಾ ಎಂದರೆ ಅಲ್ಲಿ ಯಾವುದೇ ಮಗಳು ತನ್ನನ್ನು ದುರ್ಬಲ ಎಂದು ಭಾವಿಸುವುದಿಲ್ಲ ಎಂದರು. ಸ್ವಲ್ಪ ಸಮಯದ ನಂತರ ನನಗೆ ನಗರದ ದೊಡ್ಡ ಮಹಿಳಾ ಸಹಾಯ ಕೇಂದ್ರದ ಕಾರ್ಯಕ್ರಮವೊಂದಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಬಂತು. ಅಲ್ಲಿ ಕೌಟುಂಬಿಕ ದೌರ್ಜನ್ಯ ಮತ್ತು ತಿರಸ್ಕಾರವನ್ನು ಎದುರಿಸಿದ ಅನೇಕ ಮಹಿಳೆಯರಿದ್ದರು. ನಾನು ವೇದಿಕೆಯ ಮೇಲೆ ನಿಂತಾಗ ನಾನು ನನ್ನನ್ನು ಹಳೆಯ ಪುಸ್ತಕ ಎಂದು ಭಾವಿಸುತ್ತಿದ್ದ ಸಮಯ ನೆನಪಾಯಿತು. ನಾನು ಮೈಕ್ ತೆಗೆದುಕೊಂಡು ಹೇಳಿದೆ, ಜೀವನ ನಮ್ಮನ್ನು ಹಲವು ಬಾರಿ ಅಂತಹ ತಿರುವುಗಳಿಗೆ ತರುತ್ತದೆ, ಅಲ್ಲಿ ನಮಗೆ ಎಲ್ಲವೂ ಮುಗಿದು ಹೋಯಿತು ಎಂದು ಅನ್ನಿಸುತ್ತದೆ. ಆದರೆ ನೆನಪಿಡಿ, ಸೂರ್ಯ ಮುಳುಗುವುದರ ಅರ್ಥ ಬೆಳಕು ಮುಗಿಯಿತು ಎಂದಲ್ಲ, ಅದು ಹೊಸ ಮುಂಜಾನೆಯ ತಯಾರಿಯಾಗಿದೆ. ನಿಮ್ಮ ಗೌರವವನ್ನು ಎಂದಿಗೂ ಯಾರ ಕಾಲಡಿ ಬೀಳಲು ಬಿಡಬೇಡಿ. ಯಾವ ಸಂಬಂಧ ನಿಮಗೆ ಕೀಳರಿಮೆ ಮೂಡಿಸುತ್ತದೆಯೋ ಅದು ಸಂಬಂಧವಲ್ಲ, ಹೊರೆ. ನಿಮ್ಮ ಗುರುತನ್ನು ನೀವೇ ರೂಪಿಸಿಕೊಳ್ಳಿ, ಏಕೆಂದರೆ ನೀವು ನಿಮ್ಮನ್ನು ಗೌರವಿಸಿದಾಗ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಭಾಷಣದ ನಂತರ ಒಬ್ಬ ಯುವತಿ ನನ್ನ ಬಳಿ ಬಂದು ಮೆಲ್ಲನೆ ಕೇಳಿದಳು, ಮ್ಯಾಮ್, ನಾವು ನಿಜವಾಗಿಯೂ ಮತ್ತೆ ಹೊಸದಾಗಿ ಪ್ರಾರಂಭಿಸಬಹುದೇ? ನಾನು ಅವಳ ಕೈಗಳನ್ನು ಹಿಡಿದು, ಖಂಡಿತ, ಕೇವಲ ಒಂದು ಹೊಸ ಪುಟ ತಿರುಗಿಸುವ ಧೈರ್ಯ ಬೇಕು ಅಷ್ಟೇ ಎಂದೆ. ವರ್ಷಗಳ ನಂತರ ಅವಿನಾಶ್ ತೀರಿಕೊಂಡ ಸುದ್ದಿ ಬಂತು. ಆ ಸುದ್ದಿ ನನ್ನ ಹೃದಯದಲ್ಲಿ ಯಾವುದೇ ಚಲನೆ ಉಂಟುಮಾಡಲಿಲ್ಲ. ದ್ವೇಷವೂ ಇಲ್ಲ, ಕೋಪವೂ ಇಲ್ಲ. ನಾನು ಕೇವಲ ಒಂದು ಕ್ಷಣ ಕಣ್ಣು ಮುಚ್ಚಿ ಅವನ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥಿಸಿದೆ. ಸಾಗರ್ ನನ್ನನ್ನು ಕೇಳಿದರು, ನೀನು ಆರಾಮವಾಗಿದ್ದೀಯಾ? ನಾನು ದೀರ್ಘವಾಗಿ ಉಸಿರುಬಿಟ್ಟು, ಹೌದು, ನಾನು ಸಂಪೂರ್ಣವಾಗಿ ಆರಾಮವಾಗಿದ್ದೀನಿ. ಇಂದು ನಿಜವಾಗಿಯೂ ಆ ಹಳೆಯ ಪುಸ್ತಕ ಸಂಪೂರ್ಣವಾಗಿ ಮುಚ್ಚಿಹೋಯಿತು. ಈಗ ಅದರಲ್ಲಿ ಯಾವುದೇ ಧೂಳಿಲ್ಲ, ಯಾವುದೇ ನೋವಿಲ್ಲ ಎಂದೆ. ಅನನ್ಯ ಈಗ ಬೆಳೆಯುತ್ತಿದ್ದಳು ಮತ್ತು ನಮ್ಮ ಮನೆ ಸಂತೋಷ ಮತ್ತು ಗೌರವದ ಪರಿಮಳದಿಂದ ತುಂಬಿತ್ತು. ಸಾಗರ್ ಮತ್ತು ನನ್ನ ಸಂಬಂಧ ಯಾವುದೇ ರಾಜಿ ಸಂಧಾನದ ಮೇಲಲ್ಲ, ಬದಲಾಗಿ ಒಬ್ಬರ ಆತ್ಮವನ್ನು ಇನ್ನೊಬ್ಬರು ಗೌರವಿಸುವುದರ ಮೇಲೆ ನಿಂತಿತ್ತು. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಜೀವನದಲ್ಲಿ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ಬದಲಾವಣೆ ತರುವುದು ಹೆಚ್ಚು ಮುಖ್ಯ. ಮನುಷ್ಯನ ನಿಜವಾದ ಸೇಡು ಎಂದರೆ ಬೇರೆಯವರಿಗೆ ನೋವು ಕೊಡುವುದಲ್ಲ, ಬದಲಾಗಿ ತಾನು ಎಷ್ಟು ಸಮರ್ಥ ಮತ್ತು ಸಂತೋಷವಾಗಿರಬೇಕು ಎಂದರೆ ನೋವು ಕೊಟ್ಟವರ ಅಸ್ತಿತ್ವವೇ ಅವನಿಗೆ ಮುಖ್ಯವಾಗಬಾರದು. ಗೌರವವನ್ನು ಕೇಳಿ ಪಡೆಯಲಾಗುವುದಿಲ್ಲ, ಅದನ್ನು ಗಳಿಸಬೇಕು. ಮತ್ತು ಯಾರು ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿಯುತ್ತಾರೋ ಅವರೇ ನಿಮ್ಮ ಜೀವನದ ಅತಿದೊಡ್ಡ ಆಸರೆಯಾಗಿರುತ್ತಾರೆ.
ಪ್ರತಿ ಮಹಿಳೆಯ ಅತಿದೊಡ್ಡ ಗೆಲುವು ಎಂದರೆ ಅವಳ ಸ್ವಂತ ಇಚ್ಛೆ ಮತ್ತು ಸ್ವಾಭಿಮಾನವನ್ನು ಉಳಿಸಿಕೊಳ್ಳುವುದು. ಸೂರ್ಯ ಮುಳುಗಿದ್ದ. ಆದರೆ ಮನೆಯ ಅಂಗಳದಲ್ಲಿ ಉರಿಯುತ್ತಿದ್ದ ದೀಪವು ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಭರವಸೆಯ ಒಂದು ಕಿರಣ ಅದನ್ನು ಸೋಲಿಸಲು ಸಾಕು ಎಂದು ಹೇಳುತ್ತಿತ್ತು. ಆರತಿಯ ಕಥೆ ಈಗ ಕೇವಲ ಅವಳದ್ದಾಗಿರಲಿಲ್ಲ. ಅದು ಬಿದ್ದು ಎದ್ದ ಪ್ರತಿಯೊಬ್ಬ ಮನುಷ್ಯನದ್ದಾಗಿತ್ತು. ಈ ಕಥೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿ ತೋರಿಸಲಾದ ಎಲ್ಲಾ ಪಾತ್ರಗಳು, ಸ್ಥಳಗಳು, ಘಟನೆಗಳು ಮತ್ತು ಸಂಭಾಷಣೆಗಳನ್ನು ಕೇವಲ ಮನರಂಜನೆ ಮತ್ತು ಸ್ಫೂರ್ತಿಯ ಉದ್ದೇಶಕ್ಕಾಗಿ ಪ್ರಸ್ತುತಪಡಿಸಲಾಗಿದೆ. ಯಾವುದೇ ಜೀವಂತ ಅಥವಾ ಮೃತ ವ್ಯಕ್ತಿ, ನೈಜ ಕುಟುಂಬ ಅಥವಾ ಘಟನೆಯೊಂದಿಗೆ ಹೋಲಿಕೆ ಕಂಡುಬಂದರೆ ಅದು ಕೇವಲ ಕಾಕತಾಳೀಯವಾಗಿರುತ್ತದೆ. ನಮ್ಮ ಉದ್ದೇಶ ಯಾವುದೇ ಸಮಾಜ, ವರ್ಗ, ಮಹಿಳೆ ಅಥವಾ ಕುಟುಂಬದ ಭಾವನೆಗಳನ್ನು ನೋಯಿಸುವುದಲ್ಲ. ಹಾಗಾದರೆ ಸ್ನೇಹಿತರೆ, ಇಂದಿನ ನಮ್ಮ ಈ ಕಥೆ ನಿಮಗೆ ಹೇಗೆ ಅನ್ನಿಸಿತು ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ. ಇಂತಹದೇ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ಕೂಡ ಕೊಡಿ. ಜೊತೆಗೆ ಹೈಪ್ ಶೇರ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ ನಿಮ್ಮ ನಗರದ ಹೆಸರನ್ನು ಖಂಡಿತ ತಿಳಿಸಿ. ಧನ್ಯವಾದಗಳು.